ಚಂದ್ರಭುಜನಾಗಿರುವಂತಹ ಶಂಖಚಕ್ರ ಗದಾಧಾರಿ ವನಮಾಲಭೂಷಿತನಾಗಿರುವಂತಹ ಶ್ರೀಮನ್ನಾರಾಯಣನ ಕಂಡು ಕೈಯನ್ನು ಮುಗಿತಾನೆ. ಹೇ ದೇವಾದಿದೇವನೇ, ನೀನು ಆದಿಮಧ್ಯ ಅಂತ್ಯವಿಲ್ಲದವನು, ಸರ್ವಗುಣಭರಿತನಾಗಿದ್ದು ಜಗತ್ತಿನಲ್ಲಿ ಎಲ್ಲಕ್ಕೂ ಮೊದಲೇನು ಅದೇ ರೀತಿಯಾಗಿ ಆ ಭಕ್ತರುಗಳ ಕಷ್ಟವನ್ನು ದೂರ ಮಾಡುವುದಕ್ಕಾಗಿ ಶಾರಕಾರದಾನವಾಗಿರುವಂತಹ ಮಹಾಮಹೇಶ್ವರ ಸ್ವರೂಪನಾಗಿರುವಂತಹ ನಿನ್ನ ಚರಣಕಮಲದಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳೆಂದು ಅನೇಕ ರೀತಿಯಾಗಿ ನಾರದ ಮಹಾಮನಿಗಳು ಸ್ತೋತ್ರವನ್ನು ಮಾಡುತ್ತಿರುವಾಗ ಆಗ ಅದನ್ನು ಕೇಳಿದಂಥ ಆ ಭಗವಂತನು ಹೇಳ್ತಾನೆ, ನಾರದ ನೀನೀಗಲೇ ಬಂದ ಕಾರಣವೇನು? ಯಾವ ಇಚ್ಛಾಪೂರ್ತಿಗಾಗಿ ಇಲ್ಲಿಗೆ ಬಂದಿರುವಿ ಅದನ್ನು ಹೇಳಿದರೆ ನಿನಗೆ ಹೇಳಬೇಕಾದದ್ದನ್ನು ಹೇಳುವನೆಂಬ ವಿಚಾರವನ್ನು ಕೇಳಿದಾಗ ಅದಕ್ಕೆ ಆಗ ನಾರದ ಮಹಾಮನಿಗಳು ಹೇಳ್ತಾರೆ, ಹೇ ದೇವ, ಈ ಮರ್ತ ಲೋಕದಲ್ಲಿ ಆ ಮಾನವರು ಅವರು ಮಾಡಿದ ಪಾಪದ ಫಲವನ್ನು ಹೊಂದುತ್ತಿದ್ದಾರೆ. ಅವರ ದುಃಖ ನಿರ್ವಹಣೆಗೆ ಏನಾದರೂ ಉಪಾಯವಿದ್ದರೆ ಅದನ್ನು ದಯಮಾಡಿ ತಿಳಿಸಿ ನಮ್ಮನ್ನು ಕೃತಾರ್ಥನಾಗಿ ಮಾಡಬೇಕೆಂದು ಕೇಳಿಕೊಂಡಾಗ ಅದಕ್ಕೆ ಆಗ ಅದೇ ಪ್ರಕಾರವಾಗಿ ಭಗವಂತನು ಹೇಳ್ತಾನೆ, ನಾರದ ತಾವು ಮಾಡಿದ ಪ್ರಶ್ನೆಗೆ ಉತ್ತರವನ್ನು ಹೇಳ್ತೇನೆ ಕೇಳಿ. ಬಂಧು ದುಃಖವನ್ನು ಹೋಗಲಾಡಿಸುವುದಕ್ಕೂ ಶುಭವನ್ನು ಉಂಟು ಮಾಡೋದಕ್ಕೂ ಅಷ್ಟು ಐಶ್ವರ್ಯ ಭೋಗ್ಯ ಭಾಗಗಳು ನಮಗೆ ದೊರಕಬೇಕಾದ್ರೆ ನಾವು ಜಗದಾದಿ ದೇವರಾದಂತಹ ಶ್ರೀಮನ್ನಾರಾಯಣ ವ್ರತವಿದೆ, ಅದಕ್ಕೆ ಶ್ರೀ ಸತ್ಯವ್ರತದ ಹೆಸರು. ಅದನ್ನು ವಿದುಕ್ತವಾಗಿ ಯಾರು ಆಚರಣೆ ಮಾಡ್ತಾರೋ ಅವರು ಈ ಪರ ಭೋಗ್ಯ ಭಾಗಗಳನ್ನು ಪಡೆದು ಪರದಲ್ಲಿ ಮುಕ್ತಿಯನ್ನು ಪಡೆದು ಧನ್ಯರಾಗ್ತಾರೆ. ಅದೇ ರೀತಿಯಾಗಿ ಮಕ್ಕಳಿದ್ದವರು ಈ ವ್ರತವನ್ನು ಆಚರಣೆ ಮಾಡಿದಲ್ಲಿ ಅವರು ನಿಜವಾಗಿ ಮಕ್ಕಳನ್ನು ಪಡೀತಾರೆ. ಗರ್ಭಶಾವದಿಂದ ಮಕ್ಕಳಾಗದೆ ಬಳ್ಳುತ್ತಿರುವಂತಹ ನಾರಿಯರು ಸುಪುತ್ರರು ಪಡೆದು ಧನ್ಯರಾಗ್ತಾರೆ. ವಿದ್ಯಾರ್ಥಿಗಳು ಧನಾರ್ಥಿಗಳು ಈ ವ್ರತವನ್ನು ಆಚರಣೆ ಮಾಡಿ ಸಫಲ ವೃತ್ತರಾಗ್ತಾರೆ, ವೀರರು ವಿಜಯಶಾಲಿ ಆಗ್ತಾರೆ. ಒಟ್ಟಾರೆ ಈ ವ್ರತವು ಕಲಿಕಲ್ಪತ್ರವಾಗಿದೆ ಎಂಬ ವಿಚಾರವನ್ನು ಹೇಳುತ್ತಾ ಈ ಪ್ರಕಾರವಾಗಿ ಆಗ ಭಗವಂತನು ಹೇಳಿದ್ದನ್ನು ಕೇಳಿದಂತ ಆ ನಾರದ ಮಹಾಮನಿಗಳು ಮತ್ತೆ ಭಗವಂತನಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ, ಹೇ ದೇವ, ತಾವು ಹೇಳಿದಂತೆ ಶ್ರೀ ಸತ್ಯದೇವ ವ್ರತವು ಗೊತ್ತಾಯಿತು, ಆದರೆ ಇದನ್ನು ಮಾಡುವುದಾದರೆ ಹೇಗೆ? ಇದರ ವಿಧಿವಿಧಾನಗಳಂತೂ ಇದರ ಮಹತ್ವ ಎಂಥದ್ದು ಎಂಬ ವಿಚಾರವನ್ನು ಕೇಳಿದಾಗ ಅದಕ್ಕೆ ಆಗ ಭಗವಂತನು ಹೇಳ್ತಾನೆ, ನಾರದ ಈ ವ್ರತವನ್ನು ಬೇಕಾದಾಗ ಮಾಡಬಹುದು, ಮಾಡುವುದರ ಶುಭ್ರವಾದ ಸ್ಥಳದಲ್ಲಿ ಗೋವಿಂದ ಸರಣಿನ ಹಾಕಿ ರಂಗಾವಲಿದ್ರು ಅಲಂಕರಿಸಿದ ಮಹಾಸ್ತಂಭಗಳಿಂದಲೂ ಆಮ್ರ ಮಂಟಪವನ್ನು ರಚನೆ ಮಾಡಿ ಆ ಮಂಟಪದ ಮಧ್ಯದಲ್ಲಿ ಮಂಚವನ್ನು ಹಾಕಿ ಅದರ ಮೇಲೆ ತುಂಬಿದ ಕಲಸವನ್ನು ಸ್ಥಾಪನೆ ಮಾಡಬೇಕು. ಆ ಕಲಸದ ಮೇಲೆ ಹರವಾದ ತಾಮ್ರದ ತಟ್ಟೆಯನ್ನಿಟ್ಟು ಆ ಪಾತ್ರೆಯಲ್ಲಿ ಅಕ್ಕಿಯನ್ನು ಸುಮನ ಸ್ಥಳದ ಕಮಲವನ್ನು ಬರೆದು ಮಧ್ಯದಲ್ಲಿ ಬೆಳ್ಳಿಂದ ಮಾಡಿಸಿದಂತಹ ಶ್ರೀ ಸತ್ಯದೇವರ ಮೂರ್ತಿಯನ್ನು ಸ್ಥಾಪಿಸಿ ವಿಧಿವತ್ತಾಗಿ ಪೂಜಿಸಿ ಪೂಜೆ ಆದ ಬಳಿಕ ಪ್ರಸನ್ನರಾದಂತಹ ಶ್ರೀ ವರದಾಶಂಕರ ಪ್ರಸನ್ನರಾದಂತಹ ಶ್ರೀ ಸತ್ಯದೇವರ ಮೂರ್ತಿಯನ್ನು ಭಕ್ತಿಯಿಂದ ನಮಿಸಿ ತಿನಿಸು, ಸಕ್ಕರೆ, ತುಪ್ಪ, ದ್ರಾಕ್ಷಿ, ಗೋದಾಮುಗಳಿಂದ ಮಾಡಿದಂತಹ ಮಧುರ ಪಾಕವನ್ನು ನೈವೇದ್ಯವನ್ನಾಗಿ ಮಾಡಿ ಆ ನೈವೇದ್ಯವನ್ನು 3 ಭಾಗವಾಗಿ ಮಾಡಿ ಒಂದು ಭಾಗವನ್ನು ವ್ರತ ಮಾಡಿದವರು ಅವರು ಪತ್ನಿ ಸಮೇತರಾಗಿ ಸ್ವೀಕಾರ ಮಾಡಿ ತಮ್ಮ ಬಂಧು ಬಾಂಧವ ಹಂಚಬೇಕು. ಅದಾಂತರ 2ನೇ ಭಾಗವನ್ನು ಆಚಾರ್ಯರು ಕೊಡಬೇಕು. ಅದಾಂತರ 3ನೇ ಭಾಗವನ್ನು ಕತೆ ಕೇಳಲು ಬಂದಂತಹ ಜನರಿಗೆ ಹಂಚಬೇಕು. ಆ ಬಳಿಕ ಇಷ್ಟ ಮಿತ್ರರಿಗೆ ಮೃಷ್ಟಾನ್ನದ ಸಂತೋಷಪಡಿಸಬೇಕು. ಇದಂತೂ ಈ ಪ್ರಕಾರವಾಗಿ ತಾವು ಭಕ್ತಿಯಿಂದ ಈ ವ್ರತವನ್ನು ಆಚರಣೆ ಮಾಡಿದರೆ ಮನುಷ್ಯನ ದುಃಖ ಶೋಕಗಳು ಎಲ್ಲವೂ ನಾಶವಾಗುವುದು ಎಂಬ ವಿಚಾರವನ್ನು ಹೇಳ್ತಾ ಹೀಗೆ ಈ ವ್ರತವನ್ನು ಮಾಡುವುದರಿಂದ ಮಾನವರ ಸರ್ವ ಇಷ್ಟಾರ್ಥಗಳು ಪೂರ್ಣವಾಗುವುದು. ಕಲಿಯುಗದಲ್ಲಿ ದುಃಖದಿಂದಲೂ ಕಡೆಗಾಗುವಂತಹ ಸುಲಭೋಪಾಯವೆಂದರೆ ಶ್ರೀ ಸತ್ಯನ ಕಥಾಶ್ರವಣವಾಗಿದೆ. ಇದು ಭೂಲೋಕದಲ್ಲಿ ಆಗಿದೆ ಎಂಬ ವಿಚಾರವನ್ನು ಹೇಳ್ತಾ ನೀವು ಕೂಡ ಈ ವ್ರತವನ್ನು ಆಚರಣೆ ಮಾಡಿ ದುಃಖದಿಂದ ಮುಕ್ತರಾಗಿ ಎಂಬ ವಿಚಾರವನ್ನು ಹೇಳುತ್ತಾ ಇತ್ತ ಸ್ಕಂದ ಪುರಾಣ ರೇಖಾಖಂಡದಲ್ಲಿ ಹೇಳಿರುವಂತೆ ಶ್ರೀ ಸತ್ಯನ ಕಥಾ ನಿರೂಪಣ ಪ್ರಥಮ ಅಧ್ಯಾಯ ಸಮಾಪ್ತಿ. ಮತ್ತು ನೀರು ಚಿಂಪಿಸು ಇಲ್ಲಿ ಇತ್ಯಮಿ. ಓಂ ನರಹರ ಶಿವಶಂಭೋ ರಾಕ್ಷದ್ವೀಪೇ ವಾರಕಲ್ಪಯಂ ವೈವಸುತ ಪರಮಂತರೆ ಕಲೋಗ ಜಪದೀಪುರುಷೇಂ ಭರತಖಂಡಮೇರ್ದಕ್ಮಾಕೇಂ ಗಂಗೆ ಚಮನ ಚೈವ ಗೋದಾವರ ಸರಸ್ವತೇಂ ನರ್ಮದಾ ಸಿಂಧು ಕಾವೇರಿ ಜಲಸ್ಮನಕೃತ್ಯಂ ಅತಂಗಷ್ಟನಾದಂ ಭೂತಕಾಲೇಶು ಶ್ಯಾಮಳಂ ಸಂಡಂ ಪೀಠಾಯಿ ಹೇಮದ್ರಿವಾಸಾಬ್ದಿ ಸ್ವಾಮಿ ರಕ್ಷಪತನೇಂ ಶಿವನೇ ಸಾಂಭವದ್ರಿತಮಾಹೇಂ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಶ್ರೀ ಗೌರಿಪುತ್ರಾಯ ನಮಃ. ಓಂ ಶ್ರೀ ಏಕದಂತಾಯ ನಮಃ. ಓಂ ಶ್ರೀ ಕಪಿಲಾಯ ನಮಃ. ಓಂ ಶ್ರೀ ಗಜಾಕರ್ಣಾಯ ನಮಃ. ಓಂ ಶ್ರೀ ವಿಕಟಾಯ ನಮಃ. ಓಂ ಶ್ರೀ ವಿಘ್ನರಾಜಾಯ ನಮಃ. ಓಂ ಶಿವಾಯ ನಮಃ. ಓಂ ವನಸ್ಪತಿರಸಪತಂ ಗಂಧಾಣವಗಂಧತ್ತಮಾಹ್ಯಂ ಧೂಪಂ ದಾರಮೇಹ್ಯಂ ಆಗಮಾರ್ತಂತಗಮನಾರ್ಥಂ ರಕ್ಷತಾಯ ನಮಃ. ಓಂ ಸಜ್ಜೋಜಾತಂ ಪ್ರಬದ್ಧಾಯ ನಮಃ. ಭೋಪಾನಕ್ರಾನಿ ಕಲೇಕರಣಾಯ ನಮಃ. ವಲಯನಮಲ ಬ್ರಹ್ಮನಾಥಂ ಸರ್ವಭೂತಗಮನಾಯ ನಮಃ.
ಓಂ ವನಸ್ಪತೋ ರಸವತಾಂ ಗಂಧಾಣವಗಂಧತ್ತಮಾಹ್ಯಂ ಧೂಪಂ ನಾನಮೈಹ್ಯಂ ಆಗಮಾರ್ಥಂತ ಗಮನಾರ್ಥಂ ರಾಕ್ಷಸಾಯ ನಮಾಹ್ಯಂ ಓಂ ಮಂಗಲಾರತತ್ವಂ ಹರಗೆ ಶುಭಗೆ ಮಂಗಲಾರತತ್ರಂ ಓಂ ಜಾಣನೆಂಬೆಂಬ ಶಾಣತ ಭುಜಂಬಾನರಕರಣೆ ಈಷ್ಣೇ ಭಕ್ತ ಭಯಶತರುಣಾತಗೆ ಹರಗೆ ಶುಭಗೆ ಮಂಗಲಾರತತ್ರಂ ಓಂ ಕರಪ್ರಾರ್ಧ ಕರ್ಪ್ರಾಗಂ ನೀಲಕಂದನಗಮಗೋಚರ ಮಾನುಷಂದಾವರಣಗೆ ಬಾಲೆಗೊಲಿದನು ಹಾಲ ಸವಿದನು ಲೋಲ ಶ್ರೀ ಗುರಾಯಿಗೆ ಶರಣು ಜನಗೆ ವರುಣಿತರುಣಂ ಭಾರತರಸಗೆ ಧರಿ ಬಳದಿಕ್ಕ ವಾಸ ಸುನ್ನಲ ಪುರುದ ಸಿದ್ಧಾರಾಮಗೆ ಓಂ ಚೈತನ್ಯಂ ಶಾಂತಂ ಆತೀತಂ ಮಗಲಾತ್ತಂ ಗುರುರು ದೇವ ಮಹಾದೇವ ಸದಾಶಿವಕ್ತವತ್ಸಲಂ ನೀಲಕಂಠ ದೇವದಕ್ಷಕ ಮಹೇಶ್ವರಾಹಂ ಗುರವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಸಾಂಬಜನಂ ಪಾರ್ವತೀಶ್ವರ ಮಹಾದೇವ್ ಓಂ ನೈವೇದ್ಯಂ ಸಮರ್ಪಯಾಮಿ ನೇರಂ ಸಮಘಂಟಾನಾದವಕ್ರಮೇ ನಮಸ್ಕಾರವಕ್ರಮೇ. ಇದೇ ಪ್ರಕಾರವಾಗಿ ಆ ಸೂತ ಪ್ರಣಕರು ಶೌನಕಾದಿ ಮಹಾಮುನಿಗಳಿಗೆ ಹೇಳ್ತಾರೆ, ಶೌನಕಾದಿ ಮಹರ್ಷಿಗಳೇ, ಶ್ರೀ ಸತ್ಯವ್ರತವನ್ನು ಪೂರ್ವ ಕಾಲದಲ್ಲಿ ಯಾರು ಮಾಡಿದಿರುವ ಬಗ್ಗೆ ಒಂದು ಮನೋಹರವಾದಂಥ ಇತಿಹಾಸ ಉಂಟು. ಆ ಕಾಶಿ ಕ್ಷೇತ್ರದಲ್ಲಿ ಒಬ್ಬ ದರಿದ್ರನಾದಂಥ ಕಡುಬಡವನಾದಂಥ ಒಬ್ಬ ಬಡ ಬ್ರಾಹ್ಮಣರಲ್ಲೂ ಆತನು ದಿನಾಲೂ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲಿಕ್ಕೆ ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡುತ್ತಾ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂಥ ಪ್ರವೃತ್ತಿಯು ಆ ಬ್ರಾಹ್ಮಣದಾಗಿತ್ತು. ಆತನು ಒಂದು ದಿವಸ ಭಿಕ್ಷೆ ಹೊರಡುತ್ತಿರುವಂತಹ ಸಮಯದಲ್ಲಿ ಅಕಸ್ಮಾತಾಗಿ ಆತನು ಭಗವಂತನ ದೃಷ್ಟಿಗೆ ಬೀಳಲು, ಆಗ ಭಗವಂತನು ವೃದ್ಧಿ ಬ್ರಾಹ್ಮಣ ವೇಷಾಧರಿಸಿ ಆ ಭಿಕ್ಷುಕ ಬ್ರಾಹ್ಮಣಿಗೆ ಎದುರಿಗೆ ಬಂದು ನಿಂತು, ಎಲ್ಲೂ ವಿಪ್ರನೇ, ನೀನು ಭಿಕ್ಷೆ ಬೇಡುವ ಕಾರಣವೇನೆಂಬ ವಿಚಾರವನ್ನು ಕೇಳಿದಾಗ ಅದಕ್ಕೆ ಆಗ ಬಡ ಬ್ರಾಹ್ಮಣ ಹೇಳ್ತಾನೆ, ನಾನೊಬ್ಬ ಬಡವನಾಗಿದ್ದು ಹೊಟ್ಟೆ ಪಾಡಿಗಾಗಿ ಭಿಕ್ಷೆಯನ್ನು ಬಿಡುತ್ತಿದ್ದೇನೆ. ಈ ನನ್ನ ಬಡತನ ದುಃಖವನ್ನು ಹೋಗಲಾಡಿಸುವುದಕ್ಕೆ ಏನಾದರೂ ಉಪಾಯವಿದ್ದರೆ ನನ್ನ ದಯಮಾಡಿ ತಿಳಿಸಿ, ನಮ್ಮನ್ನು ದುಃಖದಿಂದ ಮುಕ್ತರಾಗಿ ಮಾಡಿವಿ ಎಂಬ ವಿಚಾರವನ್ನು ಹೇಳ್ತಿರುವಾಗಲೇ ಅದಕ್ಕೆ ವೃದ್ಧಿ ಬ್ರಾಹ್ಮಣ ಹೇಳ್ತಾನೆ, ಎಲ್ಲರೂ ಶ್ರೀ ಸತ್ಯದೇವರ ವ್ರತವನ್ನು ಆಚರಣೆ ಮಾಡಿ ಸಕಲ ಸುಖ ಸಂಪತ್ತುಗಳನ್ನು ಹೊಂದುತ್ತಿದ್ದಾರೆ, ನೀವು ಕೂಡ ವ್ರತವನ್ನು ಆಚರಣೆ ಮಾಡಿ ದುಃಖದಿಂದ ಮುಕ್ತರಾಗಿ ಎಂಬ ವಿಚಾರವನ್ನು ಹೇಳುತ್ತಾ ಈ ಪ್ರಕಾರವಾಗಿ ವೃದ್ಧಿ ಬ್ರಾಹ್ಮಣನು ಆಗ ಅದೇ ರೀತಿಯಾಗಿ ಬಡ ಬ್ರಾಹ್ಮಣನಿಗೆ ಶ್ರೀ ಸತ್ಯದೇವರ ವ್ರತ ವಿಧಿವಿಧಾನ ಹೇಳ್ತಾನೆ. ಅದನ್ನು ಕೇಳಿದಂಥ ಬಡ ಬ್ರಾಹ್ಮಣನು ತಾನೂ ಕೂಡ ವ್ರತವನ್ನು ಆಚರಣೆ ಮಾಡಿ ದುಃಖದಿಂದ ಮುಕ್ತನಾಗಬೇಕೆಂಬ ವಿಚಾರ ಮಾಡ್ತಾ ಅಂದಿನ ರಾತ್ರಿ ಕಳೀತಾನೆ. ಆ ಬಳಿಕ ಪ್ರಾಂತ ಕಾಲದಲ್ಲಿ ಎದ್ದು ಸ್ನಾನಾವಂದಗಳನ್ನು ತೀರಿಸಿಕೊಂಡು ದಿನನಿತ್ಯದಂತೆ ಭಿಕ್ಷೆಗೆ ಹೊರಡುವಂತಹ ಸಮಯದಲ್ಲಿ, ಹೇ ಭಗವಂತ, ಇಂದಿನ ಭಿಕ್ಷೆಯಲ್ಲಿ ಹೆಚ್ಚಾಗಿ ಹಣವನ್ನು ಪ್ರಾಪ್ತಿಯಾದರೆ ನಾನೂ ಕೂಡ ನಿನ್ನ ವ್ರತವನ್ನು ಆಚರಣೆ ಮಾಡುತ್ತೇನೆ ಎಂದು ಸಜಲ್ ಪ್ರಾಣಿಯಾಗಿ ಸಂಕಲ್ಪ ಮಾಡ್ತಾನೆ. ಆ ಸಂಕಲ್ಪ ಮಾತ್ರದಿಂದಲೇ ಆಗ ಆ ದೇವರಲ್ಲಿ ಏಕನಿಷ್ಠೆ ಇರುವುದರಿಂದಲೇ ಆ ದೇವರು ಒಲಿತಾನೆ ಎಂಬ ವಿಚಾರ ಹೇಳುತ್ತಾ ಆಗ ಭಗವಂತನ ಆತನ ಮೇಲೆ ಏಕನಿಷ್ಠೆ ಇರುವುದರಿಂದಲೇ ಆತನಿಗೆ ಅಂದಿನ ಭಿಕ್ಷೆಯಲ್ಲಿ ಹೆಚ್ಚಾಗಿ ಹಣವನ್ನು ಪ್ರಾಪ್ತಿಯಾಯಿತು. ಆ ಹಣದಿಂದ ಪೂಜೆ ಸಾಮಾನುಗಳನ್ನು ತಂದು ತನ್ನ ಬಂಧು ಬಾಂಧವರು ಕೂಡಿ ಶ್ರೀ ಸತ್ಯದೇವರ ವ್ರತವನ್ನು ಬಹುಭಕ್ತಿಯಿಂದ ಆಚರಣೆ ಮಾಡ್ತಾನೆ. ಆ ಬ್ರಾಹ್ಮಣರ ಜಗತ್ತಿನಲ್ಲಿ ಸಕಲ ಸುಖ ಆಗ ಅದೇ ರೀತಿಯಾಗಿ ಸಕಲ ಸುಖ ಸಂಪತ್ತುಗಳನ್ನು ಪಡೆಯುವಂತೆ ಅನುಗ್ರಹ ಕೂಡ ಮಾಡ್ತಾನೆ. ಆಗ ಶ್ರೀಮನ್ನಾರಾಯಣನ ಅನುಗ್ರಹ ಉಂಟಾಗಿ ಆತನಿಗೆ ಧನ ಧಾನ್ಯ ಎಲ್ಲವೂ ಪ್ರಾಪ್ತಿಯಾಯಿತು. ಆಗ ಮುಂದೆ ಆ ಬ್ರಾಹ್ಮಣರ ಸತ್ಯನ ದೃಢ ಭಕ್ತಿ ಉಳ್ಳವನಾಗಿ ತಿಂಗಳಿಗೊಮ್ಮೆ ಆ ವ್ರತವನ್ನು ಆಚರಣೆ ಮಾಡಿ ಸರ್ವ ಪಾಪ ಮುಕ್ತನಾಗಿ ದುರ್ಬಲವಾದಂತಹ ಮೋಕ್ಷವನ್ನು ಸಹ ಹೊಂದುತ್ತಾನೆ ಎಂಬ ವಿಚಾರವನ್ನು ಆ ಸೂತ ಪ್ರಣಕರು ಶೌನಕಾದಿ ಮಹಾಮುನಿಗಳಿಗೆ ಹೇಳ್ತಾರೆ. ಅದೇ ಪ್ರಕಾರವಾಗಿ ಸೂತ ಮುನಿಗಳು ಹೇಳ್ತಾರೆ, ಶೌನಕರೇ, ಈ ಭೂಮಿಯಲ್ಲಿ ಯಾರು ಈ ಸಮಯದಲ್ಲಿ ಈ ವ್ರತವನ್ನು ಆಚರಣೆ ಮಾಡುತ್ತಾರೋ ಅವರ ಸಮಯಕ್ಕನುಸಾರವಾಗಿ ಅವರ ಸರ್ವದುಃಖಗಳು ನಾಶವಾಗಿ ಅವರು ಸಂಪೂರ್ಣ ಸುಖವನ್ನು ಹೊಂದುತ್ತಾರೆ. ಮತ್ತೇನಾದರೂ ಕೇಳಬೇಕೆಂಬ ಇಚ್ಛೆ ನಿಮಗಿದೆ ಎಂಬ ವಿಚಾರವನ್ನು ಕೇಳಿದಾಗ ಅದಕ್ಕೆ ಆಗ ಶೌನಕಾದಿ ಮಹಾಮುನಿಗಳು ಕೇಳ್ತಾರೆ, ಸೂತ ಮುನಿಗಳೇ, ತಾವು ಅನುಗ್ರಹ ಪಡೆದಂಥ ಧನ್ಯನಾದಂತಹ ಆ ಕಾಶಿ ಕ್ಷೇತ್ರದ ಬ್ರಾಹ್ಮಣರಿಂದ ಈ ಸತ್ಯದೇವರ ವ್ರತವು ಈ ಭೂಲೋಕದಲ್ಲಿ ಹೀಗೆ ಪ್ರಚಲಿತವಾಯಿತು. ಅದನ್ನು ಯಾರು ಕೇಳಿದರು, ಯಾರು ಮಾಡಿದರೆ ಎಂಬ ಬಗ್ಗೆ ಸವಿಸ್ತಾರವಾಗಿ ಹೇಳಿದರೆ ಇನ್ನಷ್ಟು ಕೂಡ ಸತ್ಯದೇವರಲ್ಲಿ ಭಕ್ತಿ ಹೆಚ್ಚಾಗುವುದೆಂಬ ವಿಚಾರವನ್ನು ಹೇಳಿದಾಗ ಅದಕ್ಕೆ ಆಗ ಸೂತ ಮುನಿಗಳು ಹೇಳುತ್ತಾರೆ, ಶೌನಕರೇ, ಈ ಭೂಮಿಯಲ್ಲಿ ಯಾರು ವ್ರತವನ್ನು ಮಾಡಿದರ ಬಗ್ಗೆ ಒಂದು ಮನೋಹರವಾದಂಥ ಇತಿಹಾಸ ಉಂಟು. ಆ ಕಾಶಿ ಕ್ಷೇತ್ರದ ಬ್ರಾಹ್ಮಣನು ತನ್ನ ಮನೆಯಲ್ಲಿ ಒಳ್ಳೆಯ ವೈಭವದಿಂದ ಶ್ರೀ ಸತ್ಯದೇವರ ಪೂಜೆಯನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ಆ ಸಮಾರಂಭದಲ್ಲಿ ಮಹಾನ್ ಬ್ರಾಹ್ಮಣರು ಆಪ್ತ ಬಂಧು ವರ್ಗದವರು ನೆರೆದಿದ್ರು. ಅದೇ ಸಮಯಕ್ಕೆ ಒಬ್ಬ ಕಟ್ಟಿಗೆ ವ್ಯಾಪಾರಸ್ಥನು ಹಾದು ಹೋಗ್ತಿರುವಾಗ ಆ ಕಟ್ಟಿಗೆ ವ್ಯಾಪಾರಸ್ಥನು ಅತಿಶಯ ನಿಡರಿಕೆ ಆಗಿರಲು ಅದೇ ಬ್ರಾಹ್ಮಣನ ಮನೆಯನ್ನು ಪ್ರವೇಶ ಮಾಡ್ತಾನೆ. ಪ್ರವೇಶವನ್ನು ಮಾಡುತ್ತಲೇ ಅಲ್ಲಿ ನಡೆದಿರುವಂತಹ
ವೃತ್ತಾಂತವನ್ನು ಕಂಡು ಅಲ್ಲೇ ಕುಳಿತುಕೊಂಡು ವರ ಬೇಡ ಪ್ರಸಾದ ಸಾಕು ಎಂಬ ವಿಚಾರ ಮಾಡುತ್ತಾ ಆ ಕಟೀಮುಖದಲ್ಲಿ ಪೂಜರಿಗೆ ನಮಸ್ಕರಿಸಿ ಇದೆತ್ತು ಕೇಳ್ತಾನೆ, ಪೂಜರೆ ತಾವು ಭಕ್ತಿಯುತರಾಗಿ ಇಲ್ಲಿ ಮಾಡ್ತಿರುವಂತಹ ವ್ರತ ಯಾವುದು ಎಂಬ ವಿಚಾರವನ್ನು ಕೇಳಿದಾಗ ಅದಕ್ಕೆ ಪೂಜರು ಹೇಳ್ತಾರೆ, ನಾನು ಆಗ ಅದೇ ರೀತಿಯಾಗಿ ಶ್ರೀ ಸತ್ಯದೇವರ ವ್ರತವನ್ನು ಆಚರಣೆ ಮಾಡ್ತಿದ್ದೇನೆ. ಅದೇ ರೀತಿಯಾಗಿ ಈ ಮೊದಲು ನಾನು ಬಡವನಾಗಿದ್ದು ತಮಗೆ ಗೊತ್ತೇ ಇದೆ. ಆ ಭಗವಂತನ ಕೃಪೆಯಿಂದ ಎಲ್ಲಾ ಸಂಪತ್ತನ್ನು ಪಡೆದು ಚಿರಸುಖಿ ಭೋಗ್ಯ ಭಾಗ್ಯ ವೈಭವದಲ್ಲಿ ಕಾಲವನ್ನು ಕಳೆದಿದ್ದೇನೆ. ಅದೇ ರೀತಿಯಾಗಿ ತಾವು ಕೂಡ ವ್ರತವನ್ನು ಆಚರಣೆ ಮಾಡಿ ದುಃಖದಿಂದ ಮುಕ್ತರಾಗಬೇಕೆಂಬ ಉಪದೇಶವನ್ನು ಮಾಡುತ್ತಾ ಅದೇ ರೀತಿಯಾಗಿ ಕಟ್ಟಿಗೆ ವ್ಯಾಪಾರಸ್ಥರಿಗೆ ಆ ಪೂಜೆಯ ವಿಧಿ ವಿಧಾನ ಹೇಳ್ತಾರೆ. ಅದೇ ರೀತಿಯಾಗಿ ಆ ಕಟ್ಟಿಗೆ ವ್ಯಾಪಾರಸ್ಥರು ನೀರು ಕುಡಿದು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ತನ್ನ ಮನೆಗೆ ಬರುತ್ತಾನೆ. ಬರುತ್ತಲೇ ಆತನು ಕೂಡ ಈ ಅದೇ ರೀತಿಯಾಗಿ ಪೂಜೆಯನ್ನು ಹೇಳಿದಂತೆ ನಾನು ಕೂಡ ಈ ವ್ರತವನ್ನು ಆಚರಣೆ ಮಾಡಿ ಸಕಲ ಸುಖ ಸಂಪತ್ತುಗಳನ್ನು ಹೊಂದಬೇಕು ಎಂಬ ವಿಚಾರ ಮಾಡ್ತಾ ಆತನು ಆ ಮರುದಿನ ಸ್ನಾನವನ್ನು ಮಾಡಿಕೊಂಡು ಆಗ ದೇವರಲ್ಲಿ ಸಂಕಲ್ಪ ಮಾಡ್ತಾನೆ, ಹೇ ಪ್ರಭುವೇ, ಇಂದಿನ ವ್ಯಾಪಾರದಲ್ಲಿ ಹೆಚ್ಚಾಗಿ ಹಣವನ್ನು ಪ್ರಾಪ್ತಿಯಾದರೆ ನಾನೂ ಕೂಡ ನಿನ್ನ ವ್ರತವನ್ನು ಆಚರಣೆ ಮಾಡುತ್ತೇನೆ ಎಂಬ ವಿಚಾರದಿಂದ ಸಂಕಲ್ಪ ಮಾಡಿ ಆತನ ಶ್ರೀಮಂತವನಿಗೆ ಹೋಗಿ ಕಟ್ಟಿಗೆಯನ್ನು ಮಾರಲಿಕ್ಕೆ ಆರಂಭ ಮಾಡ್ತಾನೆ. ಆ ದಿನ ಆತನಿಗೆ ಎಂದಿಗಿಂತ 2 ಪಟ್ಟು ಹಣ ಸಂಪಾದನೆ ಆಯಿತು. ಆ ಹಣದಿಂದ ಆ ಪೂಜೆ ಸಾಮಾನುಗಳೆಲ್ಲ ತಂದು ತನ್ನ ಬಂಧುವನ್ನೊಡಗೂಡಿ ಅತಿ ವೈಭವದಿಂದ ಶ್ರೀ ಸತ್ಯದೇವರ ವ್ರತವನ್ನು ಆಚರಣೆ ಮಾಡ್ತಾನೆ. ವ್ರತಾಚರಣೆಯಿಂದ ಸಂತುಷ್ಟನಾದಂತಹ ಭಗವಂತನು ಪ್ರತ್ಯಕ್ಷನಾಗಿ ಆತನಿಗೆ ಸಕಲ ಸುಖ ಸಂಪತ್ತುಗಳನ್ನು ಕೂಡ ಹೊಂದುವಂತೆ ಅನುಗ್ರಹ ಕೂಡ ಮಾಡ್ತಾನೆ. ಆಗ ಆತನು ದೃಢಭಕ್ತನಾಗಿ ಶ್ರೀ ಸತ್ಯದೇವರಲ್ಲಿ ಭಕ್ತಿಯಿಂದ ಸಾಷ್ಟಾಂಗವರಿಸಿ ಅದೇ ರೀತಿಯಾಗಿ ತಿಂಗಳಿಗೊಮ್ಮೆ ಆತನೂ ಕೂಡ ವ್ರತವನ್ನು ಆಚರಣೆ ಮಾಡಿ ಸರ್ವ ಪಾಪ ಮುಕ್ತನಾಗಿ ದುರ್ಬಲವಾದಂತಹ ಮೋಕ್ಷವನ್ನು ಸಹ ಹೊಂದುತ್ತಾನೆ ಎಂಬ ವಿಚಾರವನ್ನು ಆ ಸೂತಪರ್ಣಿಕರು ಶೌನಕಾದಿ ಮಹಾಮನಿಗಳಿಗೆ ಹೇಳ್ತಾರೆ. ಆದ್ದರಿಂದ ಯಾರು ಭಕ್ತಿಯಿಂದ ವ್ರತವನ್ನು ಆಚರಣೆ ಮಾಡ್ತಾರೋ ಅವರ ಇಷ್ಟಾರ್ಥಗಳೆಲ್ಲ ಪೂರ್ಣವಾಗುವುದೆಂಬ ವಿಚಾರವನ್ನು ಹೇಳಿ ಇತ್ತ ಸ್ಕಂದ ಪುರಾಣ ರೇಖಾಖಂಡದಲ್ಲಿ ಹೇಳಿರುವಂತೆ ಶ್ರೀ ಸತ್ಯನಾರಾಯಣ ಕಥಾ ನಿರೂಪಣ 2ನೇ ಅಧ್ಯಾಯ ಸಮಾಪ್ತಿ. ಓಂ ರಾಯ ಶಿವಶಂಭೋ ರಾಕ್ಷದ್ವೇಪೇ ವಾರಕಲ್ಪಯಂ ವೈವಸುತ ಪರವಂತರೇ ಕಲಿಯೋಗ ಚಂಬತಿ ಪೂರ್ಣವರ್ಷೇ ಭರತಖಂಡಮೇರ್ದಕ್ಪಾಕ್ಯಂ ಗಂಗೆ ಚವನಚೈವ ಗೋದಾವರ ಸರಸ್ವತಯಂ ನರ್ಮದಾ ಸಿಂಧು ಕಾವೇರಿ ಜಲಸ್ಮರಕೃತಯಂ ಅತಂಗಷ್ಟನಾಥಂ ಭೂತಕಾಲೇಶು ಶ್ಯಾಮಳಂ ಸಂಕಟಂ ಪೀಠಾಯ್ ಹೇ ಮದ್ರಿವಾಸಾಂತಿ ಸ್ವಾಮಿ ರಕ್ಷವತನೇ ಶಿವನೇ ಸಾಂಭವದ್ರಿತಮಾಹಂ. ಓಂ ಶಮೇ ಶಂಪಾದಂ ಶಮೇ ಶತ್ರುನಾಚನಂ ಅರ್ಜುನಶ್ಧನೋದ್ಧಾರವನಾಚನಂ ಶಮೇ ಕಂಠಕಾರಿಕ ವಿಜಯಲಕ್ಷ್ಮೀಂ ಐ ಪ್ರಾಣಂತ ಮಹಾರಾಜರಾಜ ವನಸ್ಪತೇ. ಓಂ ಸಜ್ಜೋ ಜಾತಂ ಪ್ರಬದ್ಧಾಯ ನಮಃ. ಭೋಬೋದ್ಭೋ ಪಾನಪ್ರಾಣಿ ಕಲೇ ಕರ್ಣಾಯ ನಮಃ. ಬಲಾಯನ ಬಲ ಬ್ರಹ್ಮನಾಥಂ ಸರ್ವಭೂತಗಮನಾಯ ನಮಃ. ಓಂ ಶ್ರೀ ಶಾರದಾ ಗುರುಭ್ಯೋ ನಮಃ. ಓಂ ಮಂಗಲಾರತತ್ಷೇಂ ಹರಗೆ ಶಿವಗೆ ಮಂಗಲಾರತತ್ತರಂ. ಓಂ ಜಾಣನಿಂಬೆಂ ಶಾಣತುಭುಜಂಬಾನನಕರಣೇಂ ಈಷ್ಣೇ ಭಕ್ತವೇಷತರುಣಾತಕೇಂ ಹರಗೆ ಶಿವಗೆ ಮಂಗಲಾರತತ್ತರಂ. ಓಂ ಕರಭ್ರಾರ್ಧೌ ಕರ್ಪ್ರಾಹೇಂ ನೀಲಕಂದ ನಿಗಮಗೋಚರ ಮಾನುಷಂದಾವರಣಗೆ ಮಾಲೆಗುಲಿದನು ಹಾಲ ಸವಿದನು ನೂಲು ಶ್ರೀ ಗುರುರಾಯಿಗೆ ಶರಣು ಜನಕ್ಕೆ ವರುಣಿತಮುರಂ ಪಾರ್ಥಿಸಗೆ ದರಿ ಬಳದಿಕ್ಕ ವಾಸ ಸುನ್ನಲ ಪುರದ ಸಿದ್ಧಾರಾಮಗೆ. ಓಂ ಕರಭ್ರಾರ ದೇವಗೆ ಕರ್ಪ್ರಾಹೇಂ. ಓಂ ಚೈತನ್ಯಂ ಶಾಂತಂ ಆತೀತಂ ಧನುಮಕಲಾತ್ತಂ ಗುರುದೇವ ಮಹಾದೇವ ಸದಾಶಿವಭಕ್ತವತ್ಸಲಂ ನೀಲಕಂಠ ತಿರುಮದಕ್ಷಕ ಮಹೇಶ್ವರಾಹೇಂ. ಗುರವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸಾಂಬಜನಂ ಪಾರ್ವತೀಶ್ವರ ಮಹಾದೇಂ. ಓಂ ನೈವೇದ್ಯಂ ಸಮರ್ಪಯಾಮಿ. ನೀರಂ ಸಮಘಂಟಾನಾದವಿಕ್ರಮೇ. ನಮಸ್ಕಾರ. ಇದೇ ಪ್ರಕಾರವಾಗಿ ಆ ಶೌನಕಾದಿ ಮಹಾಮುನಿಗಳು ಸೂತಪರ್ಣಿಕರಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಸೂತಪರ್ಣಿಗಳೇ, ತಾವು ಹೇಳಿದಂತೆ ಶ್ರೀ ಸತ್ಯದೇವರ ವ್ರತವೊಮ್ಮೆ ಕಥೆಯನ್ನು ಕೇಳಿ ಧನ್ಯನಾದೆ, ಕೃತಾರ್ಥನಾದೆ. ಆದರೂ ಕೂಡ ಇನ್ನೂ ಕಥೆ ತೃಪ್ತಿಸಲಾಗದೆ ಮತ್ತಾರು ವ್ರತವನ್ನು ಮಾಡಿ ಸಫಲ ಮರುತರಾಗಿರುವರ ಅಂತಹ ಪುಣ್ಯಾತ್ಮರ ಮತ್ತೊಂದು ಕಥೆಯನ್ನು ಹೇಳಿ ನಮ್ಮನ್ನು ಕೃತಾರ್ಥನಾಗಿ ಮಾಡಬೇಕೆಂದು ಕೇಳಿಕೊಂಡಾಗ ಅದೇ ಪ್ರಕಾರವಾಗಿ ಸೂತಪರ್ಣಿಕರು ಶೌನಕಾದಿಗಳ ಅಪೇಕ್ಷಂತೆ ಮತ್ತೊಂದು ಶ್ರೀ ಸತ್ಯದೇವರ ವ್ರತವೊಮ್ಮೆ ಕಥೆಯನ್ನು ಹೇಳಲು ಆರಂಭ ಮಾಡ್ತಾರೆ. ಒಂದಾನೊಂದು ಕಾಲದಲ್ಲಿ ಉಗ್ರಾಮುಖಿ ಎಂಬಂತ ಒಬ್ಬ ರಾಜನಲ್ಲೂ
ಆ ರಾಜನು ಮುಗ್ಧ ಮನೋಹರಾಗಿರುವಂತಹ ಕಮಲಾಮುಖಿ ಆಗಿರುವಂತಹ ತನ್ನ ಹೆಂಡತಿಯಿಂದ ಒಡಗೂಡಿ ಭದ್ರಶೀಲ ನದಿ ಹತ್ತಿರ ಪೂರ್ವ ಸಂಕಲ್ಪದಂತೆ ಶ್ರೀ ಸತ್ಯದೇವರ ವ್ರತವನ್ನು ಆಚರಣೆ ಮಾಡುತ್ತಿರುವಂತಹ ಸಮಯದಲ್ಲಿ ಆ ಸಮಯಕ್ಕೆ ಆಗ ಅದೇ ಮಾರ್ಗವಾಗಿ ಅನೇಕ ವಸ್ತುಗಳಿಂದಲೂ ಧನದಿಂದಲೂ ತುಂಬಿದಂತಹ ಹಡಗುವನ್ನು ತೆಗೆದುಕೊಂಡು ಒಬ್ಬ ವ್ಯಾಪಾರಸ್ಥನು ಹಾದು ಹೋಗ್ತಿರುವಾಗ ಅಲ್ಲಿ ನೆರೆದಿರುವಂತಹ ಜನಸಂದಣಿ ನೋಡಿ ಅದೇನೆಂದು ಹಡಗನ್ನು ನಿಲ್ಲಿಸಿ ತೆಳಗಿಳಿದು ಬಂದು ನೋಡುವಷ್ಟರಲ್ಲಿ ತಮ್ಮ ರಾಜನು ಆ ವ್ರತವನ್ನು ಭಕ್ತಿಯಿಂದ ಆ ವ್ರತವನ್ನು ಮಾಡುತ್ತಿರುವುದನ್ನು ಕಂಡು ನರ್ವತೆಯಿಂದ ಪ್ರಶ್ನೆ ಮಾಡ್ತಾನೆ, ಪ್ರಭುಗಳೇ ತಾವು ಇಲ್ಲಿ ಮಾಡಿದಿರುವಂತಹ ವ್ರತ ಯಾವುದು ಎಂಬ ವಿಚಾರವನ್ನು ಕೇಳಿದಾಗ ಅದಕ್ಕೆ ಆಗ ರಾಜನು ಹೇಳ್ತಾನೆ, ಸಾಧು ಸನ್ನಿಧಾನವಿಲ್ಲದೆ ತೇಜಸ್ಸಿನಿಂದ ಶೋಭಿಸುತ್ತಿರುವಂತಹ ಶ್ರೀ ಮಹಾವಿಷ್ಣುವಿನ ಪೂಜೆಯನ್ನು ಮಾಡುತ್ತಿದ್ದೇನೆ. ಅದಕ್ಕಾಗಿ ನಮ್ಮ ಬಂಧುಗಳು ಇಲ್ಲಿ ಕೂಡಿದ್ದಾರೆ. ಈ ವ್ರತವನ್ನು ಮಾಡುವುದರಿಂದ ಮನುಷ್ಯನ ದುಃಖ ಶೋಕಗಳು ಎಲ್ಲವೂ ನಾಶವಾಗಿ ಧನಧಾನ್ಯ ಸಕಲ ಸುಖ ಸಂಪತ್ತುಗಳು ಪ್ರಾಪ್ತಿಯಾಗುವುದು. ಅದೇ ಪ್ರಕಾರವಾಗಿ ಯಾರು ಭಕ್ತಿಯಿಂದ ಈ ವ್ರತವನ್ನು ಆಚರಣೆ ಮಾಡ್ತಾರೋ ಅವರ ಎಲ್ಲಾ ಇಷ್ಟಾರ್ಥಗಳು ಪೂರ್ಣವಾಗುವುದು ಎಂಬ ವಿಚಾರವನ್ನು ಕೇಳುತ್ತಲೇ ಆಗ ವ್ಯಾಪಾರಸ್ಥರು ಮತ್ತೆ ರಾಜನಿಗೆ ಪ್ರಶ್ನೆ ಮಾಡ್ತಾನೆ, ಪ್ರಭುಗಳೇ ತಾವು ಹೇಳಿದಂತೆ ನನಗೂ ಮಕ್ಕಳಿಲ್ಲ, ಈ ವ್ರತಾಚರಣೆದ ನಂಬಿಕೆ ಉಂಟಾಗಿದೆ, ದಯಮಾಡಿ ನನಗೆ ವ್ರತ ವಿಧಾನವನ್ನು ತಿಳಿಸಬೇಕು ಎಂಬ ವಿಚಾರವನ್ನು ಕೇಳಿದಾಗ ಅದಕ್ಕೆ ರಾಜ ಹೇಳ್ತಾನೆ, ಎಲ್ಲೂ ವ್ಯಾಪಾರಿ ಈ ವ್ರತವನ್ನು ಬೇಕಾದ ಹಾಗೆ ಮಾಡುವುದರಿಂದ ಮನುಷ್ಯನ ದುಃಖ ಶೋಕಗಳು ಎಲ್ಲವೂ ನಾಶವಾಗಿ ಧನಾಧಾನ್ಯ ಸಕಲ ಸುಖ ಸಂಪತ್ತುಗಳು ಪ್ರಾಪ್ತಿಯಾಗುವುದು. ಭಕ್ತಿಯಿಂದ ಈ ವ್ರತವನ್ನು ಆಚರಣೆ ಮಾಡಿದರೆ ಮಕ್ಕಳಿಲ್ಲದವರು ಮಕ್ಕಳನ್ನು ಪಡೆಯಬಹುದು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಧನಾರ್ಥಿಗಳು ಈ ವ್ರತವನ್ನು ಆಚರಣೆ ಮಾಡಿ ಸಕಲ ಸುಖ ಸಂಪತ್ತುಗಳನ್ನು ಹೊಂದುತ್ತಾರೆ. ಆದ್ದರಿಂದ ಭಕ್ತಿಪೂರ್ವಕವರಾಗಿ ಈ ವ್ರತವನ್ನು ಬೇಕಾದ ಹಾಗೆ ಮಾಡುವುದಿನ ಮನೆಯಲ್ಲಿ ಶುಭ್ರವಾದಂತಹ ಸ್ಥಳದಲ್ಲಿ ಗೋವಿಂದ ಸಣ್ಣನ ಹಾಕಿ ರಂಗಾವಳಿಂದಲೂ ಅಲಂಕರಿಸಿ ರಂಭಾಸಮಗಳಿಂದಲೂ ಆಂಬ್ರ ಮಂಟಪವನ್ನು ರಚನೆ ಮಾಡಿ ಆ ಮಂಟಪದ ಮಧ್ಯದಲ್ಲಿ ಮಂಚವನ್ನು ಹಾಕಿ ಅದರ ಮೇಲೆ ವಸ್ತ್ರವನ್ನು ಧರಿಸಿ ಅಕ್ಕಿಯನಿಸುವನೇ ಅಷ್ಟದಳ ಕಮಲವನ್ನು ಬರೆದು ಮಧ್ಯದಲ್ಲಿ ಶುದ್ಧೋದಕದಿಂದ ತುಂಬಿದಂತಹ ತಾಮ್ರದ ಕಲಸವನ್ನು ಸ್ಥಾಪನೆ ಮಾಡಿ ಆ ಕಲಸದ ಮೇಲೆ ಹರವಾದ ತಾಮ್ರದ ತಟ್ಟೆಯನ್ನಿಟ್ಟು ಆ ಪಾತ್ರೆಯಲ್ಲಿ ಅಕ್ಕಿಯನಿಸುವ ಅಷ್ಟಳ ಕಮಲವನ್ನು ಬರೆದು ಮಧ್ಯದಲ್ಲಿ ಬೆಳ್ಳಿಯಿಂದ ಮಾಡಿಸಿದಂತಹ ಶ್ರೀ ಸತ್ಯದೇವರ ಮೂರ್ತಿಯನ್ನು ಸ್ಥಾಪಿಸಿ ಆ ಮೂರ್ತಿಯ ಅಷ್ಟ ದಿಕ್ಕುಗಳಲ್ಲಿ ಅಷ್ಟ ದಿಕ್ಪಾಲಕರನ್ನು ಆಹ್ವಾನಿಸಿ ಪೂಜೆಯನ್ನು ಮಾಡಬೇಕು. ಉತ್ತರ ದಿಕ್ಕಿನಲ್ಲಿ ಸೋಮನನ್ನು, ದಕ್ಷಿಣ ದಿಕ್ಕಿನಲ್ಲಿ ಆಗ ಮಹಾವಿಷ್ಣುವನ್ನು, ಲಕ್ಷ್ಮೀ ದೇವಿಯನ್ನು ಸ್ಥಾಪಿಸಿ ವಿಧಿವತ್ತಾಗಿ ಪೂಜಿಸಿ ಪೂಜೆ ಆದ ಬಳಿಕ ಪ್ರಸನ್ನನಾದಂತಹ ಶ್ರೀ ಸತ್ಯದೇವರ ಮೂರ್ತಿಯನ್ನು ಭಕ್ತಿಯಿಂದ ನಮಿಸಿ ತಿನಿಸು, ಸಕ್ಕರೆ, ತುಪ್ಪ, ದ್ರಾಕ್ಷಿ, ಗೋಧಾಮಜಗಳಿಂದ ಮಾಡಿದಂತಹ ಮಧುರ ಪಾಕವನ್ನು ಸಭಾಸಯರು, ಸಭಾಮಣೆ, ಸಭಾದಡೆ ಅವರ ಶಕ್ತಿಗೆ ಅನುಸಾರವಾಗಿ ಆ ನೈವೇದ್ಯವನ್ನು ಮಾಡಿ ಆ ನೈವೇದ್ಯವನ್ನು 3 ಭಾಗವಾಗಿ ಮಾಡಿ ಒಂದು ಭಾಗವನ್ನು ವ್ರತ ಮಾಡಿದವರು ಪತ್ನಿ ಸಮೇತರಾಗಿ ಸ್ವೀಕಾರ ಮಾಡಿ ತಮ್ಮ ಬಂಧು ಬಾಂಧವ ಹಂಚಬೇಕು. ಅದಾಂತರ 2ನೇ ಭಾಗವನ್ನು ಆಚಾರ್ಯರು ಕೊಡಬೇಕು. ಅದಾಂತರ 3ನೇ ಭಾಗವನ್ನು ಕತೆ ಕೇಳಲು ಬಂದಂತಹ ಜನರಿಗೆ ಹಂಚಬೇಕು. ಆ ಬಳಿಕ ಇಷ್ಟ ಮಿತ್ರರಿಗೆ ಮೃಷ್ಟಾನದಿಂದ ಸಂತೋಷಪಡಿಸಬೇಕು. ಇದಂತೂ ಈ ಪ್ರಕಾರವಾಗಿ ಆ ರಾಜನು ವ್ಯಾಪಾರಸ್ಥನಿಗೆ ಶ್ರೀ ಸತ್ಯದೇವರ ವ್ರತ ವಿಧಿ ವಿಧಾನ ಹೇಳ್ತಾರೆ. ಅದನ್ನು ಕೇಳಿದಂತ ಆ ವ್ಯಾಪಾರಸ್ಥನ ಮುಂದೆ ವ್ಯಾಪಾರಕ್ಕೆ ಹೋಗಿ ವ್ಯಾಪಾರ ಮುಗಿಸಿಕೊಂಡು ಮನೆಗೆ ಬರುತ್ತಲೇ ತನ್ನ ಹೆಂಡತಿಗೆ ಹೇಳ್ತಾನೆ, ಪ್ರಿಯಸುತೆ ನಮಗೆ ಮಕ್ಕಳಾದರೆ ಶ್ರೀ ಸತ್ಯದೇವರ ವ್ರತವನ್ನು ಆಚರಣೆ ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿದ್ದೇನೆ, ನೀನೂ ಕೂಡ ಸಂಕಲ್ಪ ಮಾಡು ಎಂದು ಹೇಳುತ್ತಾ ಆತನ ಹೆಂಡತಿಯಾದಂತಹ ಲೀಲಾವತಿಯೊಡನೆ ಆನಂದದಿಂದ ಸಂಸಾರ ಮಾಡ್ತಾನೆ. ಆಗ ಶ್ರೀಮನ್ನಾರಾಯಣನ ಅನುಗ್ರಹ ಉಂಟಾಗಿ ಆತನ ಹೆಂಡತಿಯು ಗರ್ಭವತಿಯಾಗ್ತಾಳೆ. ಆ ಬಳಿಕ 10ನೇ ತಿಂಗಳಲ್ಲಿ ಆ ಸಾಧುವಿನ ಹೆಂಡತಿ ಒಂದು ಹೆಣ್ಣು ಕೂಸನ್ನು ಜನ್ಮ ತಾಳ್ತಾಳೆ. ಆ ಕೂಸಿಗೆ ಕಲಾವತಿ ಅಂತ ಕೂಡ ನಾಮಕರಣ ಮಾಡ್ತಾರೆ. ನಾಮಕರಣ ಮಾಡುವಂತಹ ಸಮಯದಲ್ಲಿ ವ್ಯಾಪಾರಸ್ಥನ ಹೆಂಡತಿ ಹೇಳ್ತಾಳೆ, ಪತಿರಾಜರೇ ಮಕ್ಕಳಾದರೆ ಶ್ರೀ ಸತ್ಯದೇವರ ವ್ರತವನ್ನು ಆಚರಣೆ ಮಾಡ್ತೀನಿ ಎಂದು ಸಂಕಲ್ಪ ಮಾಡಿದ್ದೀರಿ, ಇನ್ನು ಏಕೆ ವ್ರತವನ್ನು ಮಾಡಬಾರದು ಎಂಬ ವಿಚಾರ ನಡೆದಾಗ ಅದಕ್ಕೆ ವ್ಯಾಪಾರಸ್ಥನು ಇದು ಉಚಿತವಾದಂತಹ ಸಮಯವಲ್ಲ, ನಮ್ಮ ಮಗಳ ವಿವಾಹ ಸಮಯದಲ್ಲಿ ಇದನ್ನು ಆಚರಣೆ ಮಾಡೋಣ. ಆದ್ದರಿಂದ ಅದೇ ರೀತಿಯಾಗಿ ಅದನ್ನು ಹೇಳಿದಂತಹ ವ್ಯಾಪಾರಸ್ಥನ ಮಾತುಗಳನ್ನು ಕೇಳಿಯಾಗ ಆತನ ಹೆಂಡತಿಯು ಸುಮ್ಮನೆ ಆಗ್ತಾಳೆ. ಕೆಲ ದಿವಸಗಳ ತರುವಾಯ ತನ್ನ ಮಗಳಾದಂತಹ ಕಲಾವತಿಯು ತನ್ನ ತಂದೆಯ ಮನೆಯಲ್ಲಿ ಬೆಳೆದು ದೊಡ್ಡವಳಾಗ್ತಾಳೆ. ಆಕೆಗೆ ವಿವಾಹ ಮಾಡುವುದಕ್ಕಾಗಿ ಬೇರೆ ಬೇರೆ ಕಡೆಗೆ ವರವನ್ನು ಹುಡುಕುವುದಕ್ಕಾಗಿ ಸೇವಕರನ್ನು ಕಳಿಸ್ತಾಳೆ. ಅದರಲ್ಲಿ ಒಬ್ಬ ವರನ್ನು ಆಗ ಕಾಂಚಿ ನಗರಕ್ಕೆ ಬಂದು ಅಲ್ಲಿ ಒಬ್ಬ ವರನನ್ನು ಹುಡುಕಾಡಿಕೊಂಡು ಆತನನ್ನು ತನ್ನ ಸಂಗಡ ಕರೆದುಕೊಂಡು ವ್ಯಾಪಾರಸ್ಥನ ಮುಂದೆ ತಂದು ನಿಲ್ಲಿಸಿದಾಗ ಆ ವರನ ಸದ್ಗುಣವನ್ನು ಕಂಡಂತಹ ವ್ಯಾಪಾರಸ್ಥರು ತನ್ನ ಮಗಳಿಗೆ ಯೋಗ್ಯ ವರನೆಂದು ವಿವಾಹ ಮಾಡಿ ಆಗ ಆತನಿಗೆ ಆ ವಿವಾಹ ಮಾಡಿದ ನಂತರ ಆಗ ವಿವಾಹ ಕಾಲದಲ್ಲೂ ಕೂಡ ಶ್ರೀ ಸತ್ಯದೇವರ ವ್ರತವನ್ನು ಆಚರಣೆ ಮಾಡ್ತೇನೆ ಎಂದು ಸಂಕಲ್ಪ ಮಾಡಿದರು. ಆಗಲೂ ಕೂಡ ಆತನಿಗೆ ವ್ರತದ ನೆನಪೇ ಆಗಲಿಲ್ಲ. ಆಗ ಭಗವಂತನು ಆಗ ಕೋಪಿತನಾಗಿ ಕೆಲ ದಿವಸಗಳ ತರುವಾಯ ತನ್ನ ಅಳಿಯನನ್ನು ವ್ಯಾಪಾರದಲ್ಲಿ ಕುಶಲಲ್ಲಿ ಬರ್ತಾಗಿರುವಂತಹ ತನ್ನ ಅಳಿಯನನ್ನು ತನ್ನ ಸಂಗಡ ಕರೆದುಕೊಂಡು
ರತ್ನಸಾರ ಪಟ್ಟಣಕ್ಕೆ ವ್ಯಾಪಾರಕ್ಕೆ ಹೋಗ್ತಾನೆ. ಅಲ್ಲಿ ಆ ವ್ಯಾಪಾರ ಮಾಡುತ್ತಲೇ ಆಗ ಪ್ರತಿ ದಿವಸ ವ್ಯಾಪಾರ ಮಾಡ್ತಾ ಒಂದು ಧರ್ಮಶಾಲೆಯಲ್ಲಿ ತಂಗ್ತಿದ್ರು. ಆಗ ಇದೇ ಪ್ರಕಾರವಾಗಿ ಆ ರತ್ನಸಾರ ಪಟ್ಟಣವನ್ನು ಚಂದ್ರಕೇತು ಎಂಬ ರಾಜರು ಒಳ್ಳೆಯ ವೈಭವದಿಂದ ರಾಜ್ಯವನ್ನು ಆಳ್ತಿರುವಾಗ ಇಂತಿರಲು ಆಗ ವಚನ ತಪ್ಪಿ ನಡೆದಿರುವಂತಹ ವ್ಯಾಪಾರಿಗಳಿಗೆ ಮಹತ್ತರವಾದಂತಹ ಕಷ್ಟವನ್ನು ಪ್ರಾಪ್ತಿಯಾಗಲೆಂದು ಶಾಪವನ್ನು ನೀಡುತ್ತಾನೆ. ಅದಾದ ನಂತರ ಕೆಲ ದಿವಸಗಳ ತರುವಾಯ ಆ ದೇಶದರಸನಾದಂತಹ ಚಂದ್ರಕೇತು ರಾಜನ ಮನೆಗೆ ಕಳ್ಳರು ಹುಕ್ಕಿ ತಾವು ಕಳುವು ಮಾಡಿಕೊಂಡು ತಮ್ಮನ್ನು ಬೆನ್ನಟ್ಟಿದ ರಾಜದೂತರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಒಂದು ಧರ್ಮಶಾಲೆಯಲ್ಲಿ ಪ್ರವೇಶ ಮಾಡ್ತಾರೆ. ಅದೇ ಧರ್ಮಶಾಲೆಯಲ್ಲಿ ವ್ಯಾಪಾರಿಗಳು ವ್ಯಾಪಾರಕ್ಕೆಂದು ಹೋಗಿ ಆ ಧರ್ಮಶಾಲೆಯಲ್ಲಿ ಅವರು ಕೂಡ ತಂಗಿದ್ರು. ಆಗ ಆ ರಾತ್ರಿಯಲ್ಲಿ ಮಲಗಿದಂಥ ವ್ಯಾಪಾರಸ್ಥರ ಮಗ್ಗಿಲಲ್ಲಿ ರಾಜಮಂದಿರದಿಂದ ತಂದಿದಂಥ ಗಂಟುಗಳನ್ನು ವ್ಯಾಪಾರಸ್ಥರ ಮಗ್ಗಲೆಯಲ್ಲಿಟ್ಟು ತಾವು ಬೇರೆಂದ ಕಡೆಗೆ ಹೋಗಿ ಮಲಗುತ್ತಾರೆ. ಅಷ್ಟರಲ್ಲಿ ರಾಜದೂತರು ಬಂದು ನೋಡಲಾಗಿ ಆ ಕಳವಾದ ಸಾಮಾನುಗಳು ಈ ವರ್ತಕರ ಬಳಿಯಲಿದ್ದು ಆ ಕಳುವಿನ ಮಾಲು ಸಹಿತ ಕಳ್ಳರನ್ನು ಹೊಡೆಯುತ್ತಾ ರಾಜನ ಮುಂದೆ ತಂದು ನಿಲ್ಲಿಸಿ ವಿನಯಪೂರ್ವಕವಾಗಿ ಆರೈಕೆಯನ್ನು ಮಾಡಿಕೊಡ್ತಾರೆ. ಪ್ರಭುಗಳೇ, ಈ ವ್ಯಾಪಾರಗಳು ಕಳುವು ಮಾಡಿದ್ದಾರೆ, ಇವರಿಗೆ ಯೋಗ್ಯ ಶಿಕ್ಷೆಯನ್ನು ಕೊಡಬೇಕೆಂದಾಗ ಆಗ ರಾಜರು ಯಾವ ವಿಚಾರ ಮಾಡದೆ ಅವರಿಗೆ ಕಾಲಾಗಾರ ಶಿಕ್ಷೆ ಗುರು ಮಾಡ್ತಾನೆ. ಆ ಸಮಯದಲ್ಲಿ ವ್ಯಾಪಾರಿಗಳು ಹೇಳ್ತಾರೆ, ನಾವು ಕಳ್ಳರಲ್ಲ, ವ್ಯಾಪಾರಿಗಳನ್ನೆಷ್ಟು ಪರಿಪರಿಯಿಂದ ಕೇಳಿಕೊಂಡ್ರು ಕೂಡ ಅವರಿಗೆ ಕಾಲಾಗ್ರವಾಸ ತಪ್ಪಲಿಲ್ಲ. ಅವರ ದುಡ್ಡು ರಾಜನ ಸ್ವಾಧೀನವಾಯಿತು. ವಚನ ತಪ್ಪಿ ನಡೆದಿರುವಂತಹ ವ್ಯಾಪಾರಗಳಿಗೆ ಮಹತ್ತರವಾದಂಥ ಕಷ್ಟವನ್ನು ಪ್ರಾಪ್ತಿಯಾಯಿತು. ಇತ್ತ ಮನೆಯಲ್ಲಿ ಶ್ರೀಮನ್ನಾರಾಯಣನ ಶಾಪದಿಂದ ಎಲ್ಲವೂ ಕಳವಾಗಿ ಧನವಲ್ಲೂ ನಾಶವಾಗಿ ಆತನ ಹೆಂಡತಿ ಮಗಳು ಕೂಡ ದುಃಖ ಪಡಬೇಕಾದಂಥ ಪರಿಸ್ಥಿತಿ ಉಂಟಾಗಿ ಆಕೆಯು ಹೊಟ್ಟೆಪಾಡಿಗಾಗಿ ಮನೆಗೆ ಹೋಗಿ ಭಿಕ್ಷೆಯನ್ನು ಬಿಡುತ್ತಾ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ತಿದ್ದಳು. ಅದರಂತೆ ಆ ಕಲಾವತಿಯು ಕೂಡ ಭಿಕ್ಷೆಯನ್ನು ಬಿಡುತ್ತಾ ಒಬ್ಬ ಬ್ರಾಹ್ಮಣರ ಮನೆಗೆ ಬರಲು ಅಲ್ಲಿ ನಡೆದಿರುವಂತಹ ವೃತ್ತಾಂತವನ್ನು ಕಂಡು ಅಲ್ಲೇ ಕುಳಿತುಕೊಂಡು ವರ ಬೇಡ ಪ್ರಸಾದ ಸಾಕು ಎಂದು ಹೇಳುತ್ತಾ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಮನೆಗೆ ಬರಲಾಗಿ ತಡವಾಯಿತು. ಅದನ್ನು ಆಲಿಸಿದಂಥ ಲೀಲಾವತಿಯು ತನ್ನ ಮಗಳು ತನ್ನ ಮನಸ್ಸಿಗೆ ಬಂದಂತೆ ಮಾಡುತ್ತಿದ್ದಾಳೆ ಎಂಬ ವಿಚಾರ ಮಾಡಿ ತನ್ನ ಮಗಳಿಗೆ ಹೇಳ್ತಾಳೆ, ಮಗಳೇ ತನ್ನ ಮನಸ್ಸಿನಲ್ಲಿ ಇರುವುದಾದರೆ ಎಂಬ ವಿಚಾರವನ್ನು ಕೇಳಿದಾಗ ಆಕೆ ಹೇಳ್ತಾಳೆ. ಆಗ ಅದೇ ಪ್ರಕಾರವಾಗಿ ತಾಯಿಗೆ ತನ್ನ ವಿಷಯದಲ್ಲಿ ಏನೂ ಸಂಶಯ ಉಂಟಾಗಿದೆ ಎಂಬ ವಿಚಾರ ಮಾಡುತ್ತಾ ತಾಯಿಗೆ ಹೇಳ್ತಾಳೆ, ತಾಯಿಯೇ ನಾನು ಓರ್ವ ಬ್ರಾಹ್ಮಣನ ಮನೆಯಲ್ಲಿ ನಡೆದಿರುವಂಥ ಇಷ್ಟಾರ್ಥದಾಯಕವಾದಂಥ ಶ್ರೀ ಸತ್ಯದೇವರ ವ್ರತವನ್ನು ನೋಡುತ್ತಾ ಅಲ್ಲೇ ಕುಳಿತುಕೊಂಡು ವರ ಬೇಡ ಪ್ರಸಾದ ಸಾಕು ಎಂಬ ವಿಚಾರ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಮನೆಗೆ ಬರೋಣಗಾಗಿ ತಡವಾಯಿತೆಂದಾಗ ಅದನ್ನು ಆಲಿಸಿದಂತಹ ಲೀಲಾವತಿಯು ಆಗ ಈ ಮೊದಲು ತಾವು ಮಕ್ಕಳಾದರೆ ಶ್ರೀ ಸತ್ಯದೇವರ ವ್ರತವನ್ನು ಆಚರಣೆ ಮಾಡುತ್ತೇನೆ ಸಂಕಲ್ಪಿಸಿ ಇದುವರೆಗೂ ಕೂಡ ವ್ರತವನ್ನು ಆಚರಣೆ ಮಾಡಲಿಲ್ಲ, ಅಂತೆ ನಮಗೆ ಈ ತರವಾದಂಥ ಕಷ್ಟ ಪ್ರಾಪ್ತಿ ಆಗಿರಬೇಕೆಂಬ ವಿಚಾರ ಮಾಡಿ ಪುನಃ ಆ ದೇವರಲ್ಲಿ ಸಂಕಲ್ಪ ಮಾಡ್ತಾಳೆ. ಹೇ ಪ್ರಭುವೇ, ಇಂದಿನ ಅದೇ ರೀತಿಯಾಗಿ ಆಗ ನನ್ನ ಪತಿ ಹಾಗೂ ಹಳೆಯರಿಬ್ಬರ ಅಪರಾಧವನ್ನು ಕ್ಷಮಿಸಬೇಕೆಂದು ಪುನಃ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಆಗ ಈಶ್ವರನ ಕೃಪೆಯಾಗಬೇಕಾದ್ರೆ ಆಗ ಸುಖಕ್ಕೆ ವಿಳಂಬ ಇಲ್ಲಿರುವಂತೆ ಅದೇ ದಿನ ಆ ದೇಶದ ಅರಸನಾದಂಥ ಚಂದ್ರಕೇತು ರಾಜನ ಸ್ವಪ್ನದಲ್ಲಿ ಬಂದು ಆಗ ಎಲ್ಲೋ ರಾಜನೇ, ಆಗ ನೀನು ಬಂಧನಗೊಳಿಸಿರುವಂತಹ ಇಬ್ಬರು ವ್ಯಾಪಾರವನ್ನು ಕೂಡಲೇ ಬಿಡಬೇಕು, ನೀನು ತೆಗೆದುಕೊಂಡಂಥ ಅವರ ಧನವನ್ನು ಮತ್ತಷ್ಟು ತನ್ನ ಧನವನ್ನು ಕೊಟ್ಟು ಅವರಿಗೆ ಬೀಳ್ಕೊಡ್ಬೇಕು, ಈ ರೀತಿಯಾಗಿ ಮಾಡದಿದ್ದರೆ ರಾಜ್ಯ ಸಂಪತ್ತು ಎಲ್ಲವೂ ನಾಶವಾಗುವುದು ಜೋಕೆ ಎಂದು ಹೇಳುತ್ತಾ ಪ್ರಭು ಸ್ಮರಣೆಯಲ್ಲಿ ಮಾತ್ರ ಉಳಿತಾನೆ. ಮುಂಜಾನೆ ಆ ರಾಜನು ತನ್ನ ಪ್ರಜಾಬಂಧು ಕರೆಸಿ ತನ್ನ ಸ್ವಪ್ನದ ಸುದ್ದಿಯನ್ನು ಹೇಳಿ ಆ ಬಂಧಿತರಾದಂತಹ ಆ ಇಬ್ಬರು ವ್ಯಾಪಾರಿಗಳು ಕೂಡಲೇ ಬಿಡಬೇಕೆಂದು ಆಜ್ಞೆ ಮಾಡ್ತಾನೆ. ರಾಜನ ಆಜ್ಞೆ ಆಗುವುದರಿಂದ ಆ ಸೇವಕರು ಆ ಇಬ್ಬರು ವ್ಯಾಪಾರಗಳು ಮುಕ್ತ ಮಾಡಿ ರಾಜನ ಮುಂದೆ ತಂದು ನಿಲ್ಲಿಸಿ ವಿನಯಪೂರ್ವಕವಾಗಿ ಆರೈಕೆ ಮಾಡಿಕೊಡ್ತಾರೆ. ಪ್ರಭುಗಳೇ, ಈ ವ್ಯಾಪಾರಿಗಳ ಕಾಲಿಗೆ ಹಾಕಿದಂತಹ ಬೀಡಿಗಳನ್ನು ತೆಗೆದು ತಮ್ಮ ಬಳಿಗೆ ಕರೆದುಕೊಂಡು ಬಂದಿದ್ದೇವೆ ಎಂದಾಗ ಅದನ್ನು ಆಲೋಚಿಸಿದಂತಹ ವ್ಯಾಪಾರಿಗಳು ಈ ಮೊದಲು ರಾಜನು ಯಾವ ಅಪರಾಧವನ್ನಿಲ್ಲದೆ ನಮ್ಮನ್ನು ಬಂದು ನಿಲ್ಲಿಸಿದ್ದಾನೆ, ಈಗನು ಗಲ್ಲಿಗೇರಿಸುವನೆಂಬ ಭಯಭೀತರಾಗ್ತಾರೆ. ಆದರೂ ಕೂಡ ರಾಜನು ಯಾವ ವಿಚಾರ ಮಾಡದೆ ಅವರಿಗೆ ಆಗ ಅದಕ್ಕೆ ರಾಜನು ಹೇಳ್ತಾನೆ, ಎಲ್ಲೋ ವ್ಯಾಪಾರಿಗಳೇ, ಪ್ರಾರಬ್ಧ ಕರ್ಮದಿಂದ ನೀವು ಬಂಧನಕ್ಕೊಳಗಾಗಿದ್ದೀರಿ, ಈಗ ಅಂಜುವ ಕಾರಣವಿಲ್ಲ. ಹೀಗೆ ಹೇಳಿ ಆ ಕಾರಾಗರ ಬಂಧನ ಉಂಟಾದಂತಹ ಅಪವಿತ್ರತೆಯನ್ನು ಕ್ಷಮಿಸಬೇಕೆಂದು ಆ ರಾಜನಲ್ಲಿ ಅವರು ಕ್ಷಮೆಯನ್ನು ಯಾಚನೆ ಮಾಡ್ತಾರೆ. ಈ ಮೊದಲು ತೆಗೆದುಕೊಂಡ ಧನವನ್ನು ಮತ್ತಷ್ಟು ತನ್ನ ಧನವನ್ನು ಕೊಟ್ಟು ಬೀಳ್ಕೊಡ್ತಾರೆ ಎಂಬ ವಿಚಾರವನ್ನು ಆ ಸೂತುಪಣಕರು ಶಮನಿಕಾದಿ ಮಹಾಮನಿಗಳಿಗೆ ಹೇಳ್ತಾರೆ. ಇತ್ತ ಸ್ಕಂದ ಪುರಾಣ ರೇಖಾಕರಣದಲ್ಲಿ ಹೇಳಿರುವಂತೆ ಶ್ರೀ ಸತ್ಯನಾರಾಯಣ ಕಥಾಪುರಾಣ ತೃತೀಯ ಅಧ್ಯಾಯ ಸಮಾಪ್ತಿ. ಓಂ ಹರ ಶುಭ ಶಂಭೋ ರಾಕ್ಷದ್ವೀಪೇ ವಾರಿಕಲ್ಪಯಂ ವೈವಸ್ವತ ಪರಮಂತರೆ ಕಲಿಯುಗ ಚಂಬದೀಪೂರ್ಧವರ್ಷೇ ಭರತಖಂಡ ಮೇರದಕ್ನಾಖ್ಯಂ ಗಂಗೆ ಚಮನ ಚೈವ ಗೋದಾವರ ಸರಸ್ವತಯಂ ನರ್ಮದಾ ಸಿಂಧು ಕಾವೇರಿ ಜಲಸ್ಮರ್ಕೃತಯಂ ಆತಂಕಷ್ಟನಾಥಂ ಬಹುತಕಾಲೇಶು ಶಾಮಣಂ ಸಗ್ನಪೀಠಾಯ್ ಹೇ ಮದ್ರಿವಾಸಾಬ್ದಿ ಸ್ವಾಮಿ ರಕ್ಷಪತನೇಂ ಶಿವನೇ ಸಂಭವತ್ರಿತಮಾಹಂ. ಓಂ ಶ್ರೀ ಶಾರದಾ ಗುರುಭ್ಯೋ ನಮಃ. ಓಂ ಶ್ರೀ ಗಂಗಣಪತೇ ನಮಃ.
ಓಂ ಸಜ್ಜೋಜಾತಂ ಪ್ರಬದ್ಧಾಯ ನಮಃ ಭೋ ಭೋ ಪಾನುಕ್ತಾನಿ ಕಲೇ ಕರ್ಣಾಯ ನಮಃ ಬಲಾನ ಬಲ ಬ್ರಹ್ಮನಾಥಂ ಸರ್ವಭೂತಗಮನಾಯ ನಮಃ ಓಂ ಶ್ರೀ ಶಾರದಾ ಗುರುಭ್ಯೋ ನಮಃ ಓಂ ಶ್ರೀ ಗಂಗಣಪತೇ ನಮಃ ಓಂ ವನಸ್ಪತೋ ರಸಪತೋ ಗಂಧಾಣಮಗಂಧತ್ತಮಃ ಧೂಪಂ ದಾರಮೇಹ್ಯಂ ಸಜ್ಜೋಜಾತಂ ಪ್ರಬದ್ಧಾಯ ನಮಃ ಭೋ ಭೋ ಪಾನಪ್ರಾಣಿ ಕಲೇ ಕರ್ಣಾಯ ನಮಃ ಬಲಾನ ಬಲ ಬ್ರಹ್ಮನಾಥಂ ಸರ್ವಭೂತಗಮನಾಯ ನಮಃ ಓಂ ಶ್ರೀ ಶಾರದಾ ಗುರುಭ್ಯೋ ನಮಃ ಓಂ ಮಂಗಳಾರತತುಷೇಂ ಹರಗೆ ಶಿವಗೆ ಮಂಗಳಾರತತ್ರಂ ಓಂ ಈಷ್ಣೇ ಭಕ್ತವೇಷಧರ ತರುಣಾತಗೆ ಹರಗೆ ಶಿವಗೆ ಮಂಗಳಾರತತ್ರಂ ಓಂ ಕರಪ್ರಾರ್ಧು ಕರ್ಪ್ರಾಹಂ ನೀಲಕಂದ ನಿಗಮಗೋಚರ ಬಾಲಶುದ್ಧಾವರಣಗೆ ಬಾಲೆಗುಲಿದನು ಹಾಲಸವಿದನು ಲೋಲ ಶ್ರೀ ಗುರುರಾಯಗೆ ಓಂ ಕರಪರಾರ ದೇವಗೆ ಕರ್ಪ್ರಾಹಂ ಚೈತನ್ಯಂ ಶಾಂತಂ ಮಾತೀತಂ ನಿರ್ಮಗಲಾತ್ತಂ ಗುರುರ್ದೇವ ಮಹಾದೇವಸ್ಥಾಶಭಕ್ತವತ್ಸಲಾಂ ನೀಲಕಂಠಗಿರಿವದಕ್ಷಕ ಮಹೇಶ್ವರಾಹಂ ಗುರವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮೋ ನಮಃ ಓಂ ಸಾಂಬಜನಂ ಪಾರ್ವತೀಶ್ವರ ಮಹಾದೇಂ ಓಂ ನೈವೇದ್ಯಂ ಸಮರ್ಪಯಾಮಿ ನೀರಂ ಸಮಘಂಟಾನಾದಮುಗ್ರಮೇ ನಮಸ್ಕಾರಮುಗ್ರಮೇ ಇದೇ ಪ್ರಕಾರವಾಗಿ ಆ ಕುತೂಹಲ ಬರ್ತದೆ ಅಂತ ಶೌನಕಾದಿ ಮಹಾಮುನಿಗಳು ಸೂತಮುನಿಗಳಲ್ಲಿ ಪ್ರಶ್ನೆಯನ್ನು ಮಾಡ್ತಾನೆ. ಸೂತಮುನಿಗಳೇ, ಆ ವ್ಯಾಪಾರಿ ಹಾಗೂ ಅಳಿರಿಬರನ್ನ ಕಾಲಾಗರದಿಂದ ಬಿಡುಗಡೆಯಾದ ನಂತರ ಮುಂದಾದ ಕಥೆಯನ್ನು ಸವಿಸ್ತಾರವಾಗಿ ಹೇಳಿ ನಮ್ಮನ್ನು ಕೃತಾರ್ಥನಾಗಿ ಮಾಡಬೇಕೆಂದು ಕೇಳಿಕೊಂಡಾಗ ಆಗ ಆ ಸೂತಮುನಿಗಳು ಶೌನಕಾದಿಗಳ ಅಪೇಕ್ಷತೆ ಮುಂದಾದ ಕಥೆಯನ್ನು ಸವಿಸ್ತಾರವಾಗಿ ಹೇಳಲು ಆರಂಭ ಮಾಡ್ತಾರೆ. ಈ ಪ್ರಕಾರವಾಗಿ ಮರುದಿನ ರಾಜನು ವ್ಯಾಪಾರಿ ಹಾಗೂ ಅಳಿರಿಬರನ್ನು ಕಾಲಾಗರದಿಂದ ಬಿಡುಗಡೆ ಮಾಡಿ ಕ್ಷಮಾಪಣೆಯನ್ನು ಕೇಳಿಕೊಂಡ ನಂತರ ಅವರ ಧನವನ್ನು ಮತ್ತಷ್ಟು ತನ್ನ ಧನವನ್ನು ಕೊಟ್ಟು ಅವರಿಗೆ ಬಿಳ್ಕೊಂಡ ನಂತರ ಆಗ ವ್ಯಾಪಾರಿ ಹಾಗೂ ಅಳಿರಿಬರ ಹಡಗವನ್ನು ಹತ್ತಿ ತಮ್ಮ ಊರಿಗೆ ಪ್ರಯಾಣ ಮಾಡಿಸ್ತಾರೆ. ಸ್ವಲ್ಪ ದೂರ ಹೋದ ಬಳಿಕ ಶ್ರೀಮನ್ನಾರಾಯಣನು ಸನ್ಯಾಸ ವೇಷ ಧರಿಸಿ ಹಡಗವೇರಿ ಬಂದು ಈ ವ್ಯಾಪಾರಿಗಳ ಮನಸ್ಸಿನಲ್ಲಿ ಭಕ್ತಿ ಉಂಟಾಗಿದ್ದವು ಇಲ್ಲವೋ ಎಂಬ ವಿಚಾರವನ್ನು ತಿಳಿದುಕೊಳ್ಳುವುದಕ್ಕಾಗಿ ಆತನ ಹಡಗವೇರಿ ಬರುತ್ತಲೇ ವ್ಯಾಪಾರಿಗಳ ಕುರಿತು ಎಲ್ಲೋ ವ್ಯಾಪಾರಿಗಳೇ ತಮ್ಮ ಹಡಗದಲ್ಲಿ ಇರುವುದೇನೆಂಬ ವಿಚಾರವನ್ನು ಕೇಳಿದಾಗ ಅದಕ್ಕೆ ವ್ಯಾಪಾರಿಗಳು ಈ ಸನ್ಯಾಸವು ಕಳ್ಳನೇ ಇರಬೇಕೆಂಬ ವಿಚಾರ ಮಾಡಿ ಆಗ ತಮ್ಮ ಹಡಗದಲ್ಲಿ ಎಳೆ ಬಿಡುತ್ತವೆ, ಧನ ಬರುವುದೆಲ್ಲ ಅಸತ್ಯವಾದಂಥ ಉತ್ತರ ನೀಡುತ್ತಾರೆ. ಈ ಪ್ರಕಾರವಾಗಿ ಅಸತ್ಯವಾದಂಥ ಉತ್ತರ ನೀಡಿದಂಥ ಆ ವ್ಯಾಪಾರಿಗಳ ಹಡಗದಲ್ಲಿ ಕ್ಷಣಾರ್ಧದಲ್ಲೇ ಧನವೆಲ್ಲವೂ ನಾಶವಾಗಿ ಆ ಹೊತ್ತಿಗೆ ಕೇವಲ ಎಲೆಬುಳುವುದು. ಅದನ್ನು ಕಂಡಂಥ ವ್ಯಾಪಾರಿಗಳು ಗಾಬರಿಯಾಗಿ ತಾವು ಸನ್ಯಾಸ ಮುಂದೆ ಸುಳ್ಳು ಹೇಳಿದ್ದೆ ಈ ಅನರ್ಥಕ್ಕೆಲ್ಲ ಕಾರಣವೆಂದು ಗೊತ್ತಾಗಲು ಪುನಃ ಆ ವ್ಯಾಪಾರಿಗಳ ಹತ್ತಿರ ಹೋಗಿ ಕ್ಷಮೆಯನ್ನು ಯಾಚನೆ ಮಾಡಿ ಆಗ ಆ ವ್ಯಾಪಾರಿಗಳು ಆ ಸನ್ಯಾಸಿ ಹತ್ತಿರ ಹೋಗಿ ಕ್ಷಮೆಯನ್ನು ಯಾಚನೆ ಮಾಡ್ತಾರೆ. ಆಗ ಕ್ಷಮೆಯನ್ನು ಯಾಚನೆ ಮಾಡಿದ ನಂತರ ಆಗ ಸನ್ಯಾಸಿ ಹೇಳ್ತಾನೆ, ಎಲ್ಲೂ ವ್ಯಾಪಾರಿಗಳಿಗೆ ತಾವು ಧನದಿಂದ ಮತ್ತರಾಗಿ ನನ್ನನ್ನು ಮರೆತು ಬಿಟ್ಟಿರುವಿರಿ, ಆದರೆ ತಾವು ಭಾರಿ ಭಾರಿ ದುಃಖಗಳನ್ನು ಹೊಂದಿತ್ತಿರುವಿರಿ ಅಂದಾಗ ಅದನ್ನು ಆಲಿಸಿದಂಥ ವ್ಯಾಪಾರಿಗಳು ಆತನನ್ನು ಸತ್ಯನನ್ನು ಬಗೆ ಬಗೆಯಿಂದ ಸ್ತೋತ್ರ ಮಾಡಿ ಸಾಷ್ಟಾಂಗವಿರಿಸ್ತಾರೆ. ಆಗ ಸನ್ಯಾಸಿಯು ಪುನಃ ಆತನ ಧನವನ್ನು ಬರುವಂತೆ ಅನುಗ್ರಹ ಮಾಡಿ ಅಂಧಾರ್ಥನಾಗ್ತಾನೆ. ಅಂಧಾರ್ಥನಾಗಿ ಬಂದು ನೋಡಲಾಗಿ ಮೊದಲಿನಂತೆ ಹಡಗದಲ್ಲಿ ಧನ ಸಂಪತ್ತು ತುಂಬಿತು. ಪುನಃ ಹಡಗದಲ್ಲಿ ಕುಳಿತು ತಮ್ಮ ಊರಿಗೆ ಪ್ರಯಾಣ ಬೆಳೆಸ್ತಾರೆ. ಊರ ಸಮೀಪಕ್ಕೆ ಬಂದು ಕೂಡಲೇ ಒಬ್ಬ ಸೇವಕನನ್ನು ತನ್ನ ಮನೆಗೆ ಕಳಿಸಿ ತಾವು ಬಂದ ಸುದ್ದಿಯನ್ನು ತಮ್ಮ ಹೆಂಡತಿ ಮಗಳಿಗೆ ಹೇಳಿ ಕಳಿಸ್ತಾರೆ. ಆ ಅಷ್ಟ ಹೊತ್ತಿಗೆ ಆ ಲೀಲಾವತಿ ಶ್ರೀ ಸತ್ಯದೇವರ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಆಗ ತನ್ನ ಮಗಳಾದಂಥ ಆ ಕಲಾವತಿಗೂ ಕೂಡ ಬೇಗನೆ ಬಂದು ಹೇಳುತ್ತಾ ಹಡಗ ಬಿದ್ದ ಸ್ಥಳದಲ್ಲಿ ಪತಿಗೆ ಸ್ವಾಗತಿಸಲಿಕ್ಕೆ ಹೋಗ್ತಾಳೆ. ಆಗ ಅದೇ ರೀತಿಯಾಗಿ ವ್ಯಾಪಾರಸ್ಥನು ಅದೇ ರೀತಿಯಾಗಿ ಆ ಕಲಾವತಿಯು ಆಗ ತನ್ನ ಪತಿ ಬಂದಿನ ಮಂಟಪದಲ್ಲಿ ಶ್ರೀ ಸತ್ಯದೇವರ ಪೂಜೆಯನ್ನು ಮಾಡಿ ಗಡಿಬಿಡಿಯಿಂದ ಪ್ರಸಾದವನ್ನು ಸ್ವೀಕಾರ ಮಾಡದೆ ಹಾಗೆ ಹೋಗ್ತಾಳೆ. ಆದ್ದರಿಂದ ಆಗ ವ್ಯಾಪಾರಸ್ಥನು ಹಡಗಿನಿಂದ ಇಳಿದ ಬಳಿಕ ಆಗ ಅಳಿಯನು ಹಡಗಿನಲ್ಲಿ ಮಾಯವಾಗಿಬಿಡ್ತಾನೆ. ಆಗ ಅದನ್ನು ಅರಿತಂತ ಎಲ್ಲರೂ ದುಃಖಿತರಾಗ್ತಾರೆ. ಅದರಲ್ಲಿ ಆಗ ಲೀಲಾವತಿ ಹೇಳ್ತಾಳೆ, ಮಗಳೇ ಶ್ರೀ ಸತ್ಯದೇವರ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಬಂದಿರುವೆ ಎಂಬ ವಿಚಾರ ಕೇಳಿದಾಗ ಆಕೆ ಹೇಳ್ತಾಳೆ, ಪತಿ ಬಂದಿನ ಭಾಷಣದಲ್ಲಿ ಶ್ರೀ ಸತ್ಯದೇವರ ಪೂಜೆಯನ್ನು ಮಾಡದೆ ಹಾಗೆ ಬಂದಿರದ ಪ್ರಸಾದವನ್ನು ಸ್ವೀಕಾರ ಮಾಡದೆ ಹಾಗೆ ಬಂದಿರೋದಾಗಿ ತಿಳಿಸಿದಾಗ
ಆಕೆಗೆ ಪುನಃ ಮನೆಗೆ ಕಳಿಸಿ ಯಥಾ ರೀತಿಯಾಗಿ ಶ್ರೀ ಸತ್ಯದೇವರ ಪೂಜೆಯನ್ನು ಮಾಡಿಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಬೇಗನೆ ಬಂದು ಹೇಳುತ್ತಾ ಆಕೆಗೆ ಪುನಃ ಮನೆಗೆ ಕಳಿಸ್ತಾಳೆ. ಅದೇ ರೀತಿಯಾಗಿ ಆ ಕಲಾವತಿ ಮನೆಗೆ ಬಂದು ಪುನಃ ಸ್ನಾನವನ್ನು ತೀರಿಸಿಕೊಂಡು ಬಹುಭಕ್ತಿಯಿಂದ ಶ್ರೀ ಸತ್ಯದೇವರ ವ್ರತವನ್ನು ಆಚರಣೆ ಮಾಡ್ತಾಳೆ. ವ್ರತಾಚರಣೆಯಿಂದ ಸಂತುಷ್ಟನಾದಂಥ ಆ ಶ್ರೀಮನ್ನಾರಾಯಣನು ಆಗ ಪುನಃ ಅಡಗದಲ್ಲಿ ಅಳೆಯನಿದ್ರು. ಆಗ ಅದನ್ನು ಕಂಡಂತ ಎಲ್ಲರೂ ಸಂತೋಷಭರಿತರಾಗಿ ಆಗ ಪುನಃ ಸಕಲ ಧನದೊಡನೆ ಮನೆಗೆ ಬರುತ್ತಾರೆ. ಎಲ್ಲರೂ ಸಂಭ್ರಮ ವೈಭವಗಳಿಂದ ಶ್ರೀ ಸತ್ಯದೇವರ ವ್ರತವನ್ನು ಆಚರಣೆ ಮಾಡಿ ಆಗ ಸಕಲ ಸುಖ ಸಂಪತ್ತುಗಳನ್ನು ಹೊಂದುತ್ತಾರೆ. ಆದ್ದರಿಂದ ಈ ಲೋಕದಲ್ಲಿ ಎಲ್ಲ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸತ್ಯಲೋಕವನ್ನು ಹೊಂದುತ್ತಾರೆ ಎಂಬ ವಿಚಾರವನ್ನು ಆ ಸೂತ ಪ್ರಣಕರು ಶೌನಕಾದಿ ಮಹಾಮನಿಗಳು ಹೇಳ್ತಾರೆ. ಅದೇ ರೀತಿಯಾಗಿ ಸೂತ ಮುನಿಗಳು ಹೇಳ್ತಾರೆ, ಯಾರು ಭಕ್ತಿಯಿಂದ ಈ ವ್ರತವನ್ನು ಆಚರಣೆ ಮಾಡ್ತಾರೋ ಅವರ ಎಲ್ಲ ಇಷ್ಟಾರ್ಥಗಳು ಪೂರ್ಣವಾಗುವುದು ಎಂಬ ವಿಚಾರವನ್ನು ಹೇಳುತ್ತಾ ಸ್ಕಂದ ಪುರಾಣ ರೇಖಾಖಂಡದಲ್ಲಿ ಹೇಳಿರುವಂತೆ ಶ್ರೀ ಸತ್ಯದೇವರ ಚತುರ್ಥ ಅಧ್ಯಾಯ ಸಮಾಪ್ತಿ. ಓಂ ಶಂಭೋ ನಾಕ್ಷದ್ವೀಪೇ ಮಾರ್ಗಲ್ಪೇ ವೈವಸ್ವತಮರವಂತರೆ ಕಲಿಯೋಗ ಜಂಬುದೀಪೂರ್ಧವೃಷೇ ಭರತಖಂಡಮೇರ್ದಕ್ನಾಗೆ ಗಂಗೆ ಚವನಚೈವ ಗೋದಾವರ ಸರಸ್ವತೆ ನರ್ಮದಾ ಸಿಂಧು ಕಾವೇರಿ ಜಲಸ್ವರಕೃತೆ ಅತಂಗಷ್ಟನಾಥಂ ಬಹುತಕಾಲೇ ಶಾಮಣಂ ಸಂಟಂಕ್ವೀಟಾಯ್ ಹೇ ಮದ್ರಿವಾಸಾಬ್ದಿ ಸ್ವಾಮಿ ರಕ್ಷಪತನೆ ಶಿವನೇ ಸಾಂಭವತಿರ್ದಮಾಹೇ. ಓಂ ಶಮೇ ಶಂಪಾದಂ ಶಮೇ ಶತ್ರುನಾಚನಂ ಅರ್ಜುನಶ್ಚ ಧನೋದ್ಧಾರ ವಿನಾಶನಂ ಶಮೇ ಕಂಟಕಾರೋಗ್ಯ ವಿಜಯಲಕ್ಷ್ಮೇ ಐ ಪ್ರಾಣಂತ ಮಹಾರಾಜರಾಜ ವನಸ್ಪತೆ. ಓಂ ಸಜ್ಜೋಜಾತಂ ಪ್ರಬದ್ಧಾಯ ನಮಃ. ಭೋಮೋದ್ಭೋಪಾನಪ್ರಾಣಿಕಲೇ ಕರ್ಣಾಯ ನಮಃ. ಬಲಾಯನ ಬಲಬ್ರಹ್ಮನಾಥಂ ಸರ್ವಭೂತಗಮನಾಯ ನಮಃ. ಓಂ ಶ್ರೀ ಶಾರದಾ ಗುರುಭ್ಯೋ ನಮಃ. ಓಂ ಶ್ರೀ ಗಂಗಣಪತೇ ನಮಃ. ಓಂ ಮಂಗನಾರತತ್ರಂ ಹರಗೇಶ್ವಗೆ ಮಂಗನಾರತತ್ರಂ. ಓಂ ಜಾಣ ನಿಂಬೆಂಬ ಶಾಣ ತುಗಜಂಪಾನಗರಣೆ ಈಷ್ಣೇ ಭಕ್ತ ವೇಷಧರ ತರುಣಾತಿಗೆ ಹರಗೇಶ್ವಗೆ ಮಂಗನಾರತತ್ರಂ. ಓಂ ಕರವ್ರಾರ್ಧೋ ಕರ್ಪ್ರಾಘೆ ನೀಲಕಂದ ನಿಗಮಗೋಚರ ಬಾಲಚಂದಾವರಣಗೆ ಬಾಲೆಗೊಲಿತನು ಹಾಲಸಪಿತನು ಲೋಲ ಶ್ರೀ ಗುರುನಾಯಕೆ. ಓಂ ಕರಬ್ರಾರ ದೇವಗೆ ಕರ್ಪ್ರಾಹೆ ಚೈತನ್ಯಂ ಶಾಂತಂ ಆತೀತಂ ಧನುಂ ಕಲಾತ್ತಂ ಗುರುದೇವ ಮಹಾದೇವ ಸದಾಶಿವಭಕ್ತವತ್ಸಲಂ ನೀಲಕಂಠ ತಿರುಪದಕ್ಷಕ ಮಹೇಶ್ವರಾಹೆ ಗುರವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮೋ ನಮಃ. ಓಂ ಸಾಂಬಜನಂ ಪಾರ್ವತೀಶ್ವರ ಮಹಾದೇವ್. ಓಂ ನೈವೇದ್ಯಂ ಸಮರ್ಪಯಾಮಿ ನೇರಂ ಸಮಘಂಟಾನಾದವಕ್ರಮೇ. ಇದೇ ಪ್ರಕಾರವಾಗಿ ಆ ಸೂತ್ರಕರು ಶೌನಕಾದಿ ಮಹಾಮುನಿಗಳಿಗೆ ಮತ್ತೆ ಶ್ರೀ ಸತ್ಯದೇವರ ಉತ್ತಮ ಕಥೆಯನ್ನು ಹೇಳಲು ಆರಂಭ ಮಾಡ್ತಾರೆ. ಒಂದಾನೊಂದು ಕಾಲದಲ್ಲಿ ಅಂಗಧ್ವಜನೆಂಬಂತಹ ಒಬ್ಬ ರಾಜನನ್ನು ಆತನು ದಿನಾಲು ಅರಣ್ಯಕ್ಕೆ ಹೋಗಿ ಅಲ್ಲಿ ಬೇಟೆಯಾಡದ ದಣಿದು ಒಂದು ವಟವೃಕ್ಷದಲ್ಲಿ ವಿಶ್ರಾಂತಿಗಾಗಿ ಕುಳಿತುಕೊಳ್ಳುವಂತಹ ಪ್ರವೃತ್ತಿಯು ಆ ರಾಜನದಾಗಿತ್ತು. ಆತನು ಒಂದು ದಿವಸ ಬೇಟೆಯಾಡಲಿಕ್ಕೆಂದು ಹೋಗಿ ಬೇಟೆಯಾಡ ದಣಿದು ಆ ಒಂದು ವಟವೃಕ್ಷದಲ್ಲಿ ವಿಶ್ರಾಂತಿಗಾಗಿ ಕುಳಿತುಕೊಂಡಿರುವಂತಹ ಸಮಯದಲ್ಲಿ ಅಲ್ಲಿನ ಕೆಲವು ಗೋಪಾಲಕರು ಆಗ ಶ್ರೀ ಸತ್ಯದೇವರ ಪೂಜೆಯನ್ನು ಮಾಡಿ ರಾಜನು ಬಂದನೆಂಬ ವಿಚಾರವಾಗಿ ಆ ರಾಜನಿಗೆ ಪ್ರಸಾದವನ್ನು ಕೊಡಲಿಕ್ಕೆ ಹೋಗ್ತಾರೆ. ಆದರೆ ಆ ರಾಜನು ಗೋಪಾಲಕರು ಪೂಜಾ ಮಾಡಿದ ಪ್ರಸಾದವನ್ನು ತಿರಸ್ಕಾರ ಮಾಡ್ತಾನೆ. ಆ ತಕ್ಷಣವೇ ಆತನ 100 ಮಂದಿ ಮಕ್ಕಳು ಧನ ಧಾನ್ಯ ಸಂಪತ್ತು ಈ ರಾಜ್ಯವೆಲ್ಲವೂ ನಾಶವಾದವು. ಆದ ಕಾರಣ ಯಾರು ಶ್ರೀ ಸತ್ಯದೇವರ ಪ್ರಸಾದವನ್ನು ತ್ಯಾಗ ಮಾಡ್ತಾರೋ ಅವರಿಗೆ ಈ ಪ್ರಕಾರವಾದಂಥ ದುಃಖವು ಪ್ರಾಪ್ತಿ ಆಗುವುದು ಎಂಬ ವಿಚಾರವನ್ನು ತಿಳಿದಂಥ ರಾಜನು ಪುನಃ ಗೋಪಾಲಕರ ಬಳಿಗೆ ಹೋಗಿ ತಾನೂ ಸಹ ಪೂಜೆಯನ್ನು ಮಾಡಿ ಯಥಾ ರೀತಿಯಾಗಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾನೆ. ಆಗ ಶ್ರೀಮನ್ನಾರಾಯಣನ ಅನುಗ್ರಹ ಉಂಟಾಗಿ ಮಕ್ಕಳು ಸಂಪತ್ತು ರಾಜ್ಯವನ್ನು ಆತನಿಗೆ ದೊರಕಿದವು. ಆದ ಕಾರಣ ಯಾರು ಶ್ರೀ ಸತ್ಯನ ಪ್ರಸಾದವನ್ನು ತ್ಯಾಗ ಮಾಡ್ತಾರೋ ಅವರಿಗೆ ಈ ಪ್ರಕಾರವಾದಂಥ ದುಃಖ ಪ್ರಾಪ್ತಿಯಾಗುವುದು. ಈ ಪರಮ ದುರ್ಬಲವಾದಂಥ ವ್ರತವನ್ನು ಯಾರು ಆಚರಣೆ ಮಾಡ್ತಾರೋ ಅವರಿಗೆ ಶ್ರೀ ಸತ್ಯನಾರಾಯಣ ಪ್ರಸಾದದಿಂದ ಧನ ಧಾನ್ಯ ಮುಂತಾದ ಸಕಲ ಸುಖ ಸಂಪತ್ತುಗಳು ಲಭಿಸುವುದು. ಅದೇ ರೀತಿಯಾಗಿ ದರಿದ್ರರ
ದಾರಿದ್ರ್ಯ ನಿರ್ವಹಣೆಯಾಗಿ ಐಶ್ವರ್ಯವಂತನಾಗ್ತಾನೆ. ಬಂಧುರ ಕಳಗಾಗಿರೋರು ಮುಕ್ತಿಯನ್ನು ಹೊಂದುತ್ತಾರೆ. ಸಂತಾನವಿಲ್ಲದವರು ಸಂತಾನವನ್ನು ಪಡೆಯುತ್ತಾನೆ. ಯಾರ ಇಷ್ಟಾರ್ಥಗಳು ಏನೇನಿರ್ತವು ಅವು ಈಡೇರುತ್ತೆ ಅಂತ ಹೇಳುತ್ತಾ ಅವರು ಈ ಲೋಕದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸತ್ಯಲೋಕವನ್ನು ಹೊಂದುತ್ತಾರೆ ಎಂಬ ವಿಚಾರವನ್ನು ಹೇಳ್ತಾ ಈ ಕಲಿಯುಗದಲ್ಲಿ ಶ್ರೀ ಸತ್ಯನಾರಾಯಣ ದೇವರ ಪೂಜೆ ಹಾಗೂ ವ್ರತವು ವಿಶೇಷ ಶ್ರೇಷ್ಠವುಳ್ಳದಾಗಿದೆ. ಶ್ರೀ ಸತ್ಯನಾರಾಯಣ ದೇವರನ್ನು ಕೆಲವರು ಈಶ್ವರನೆಂದಲೂ, ಕೆಲವರು ಕಾಲನೆಂದಲೂ, ಕೆಲವರು ವಿಷ್ಣು ದೇವರೆಂದಲೂ, ಕೆಲವರು ಸತ್ಯ ದೇವರೆಂದು ಹೇಳ್ತಾರೆ. ಹೀಗೆ ನಾನಾ ಪ್ರಕಾರ ರೂಪದನ್ನು ಮಾಡಿ ಆ ಭಕ್ತರುಗಳ ಇಚ್ಛೆಯನ್ನು ಪೂರೈಸುತ್ತಾನೆ. ಕಲಿಯುಗದಲ್ಲಿ ಸಾಕ್ಷಾತ್ ಪರಮಾತ್ಮನೇ ಶ್ರೀ ಸತ್ಯನಾರಾಯಣ ರೂಪವನ್ನು ಧರಿಸಿದ್ದಾನೆ. ಯಾರು ಶ್ರೀ ಸತ್ಯನಾರಾಯಣ ವ್ರತವನ್ನು ಪ್ರತಿದಿನ ಶ್ರವಣ ಮಾಡ್ತಾರೋ ಅಥವಾ ಪಠಣೆ ಮಾಡ್ತಾರೋ ಅವರ ಸಮಸ್ತ ದುಃಖಗಳು ನಾಶವಾಗಿ ಅವರ ಸಂಪೂರ್ಣ ಸುಖವನ್ನು ಹೊಂದುತ್ತಾರೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಎಂಬ ವಿಚಾರವನ್ನು ಹೇಳುತ್ತಾ ಇತ್ತ ಸ್ಕಂದ ಪುರಾಣ ರೇಖಾಕರಣದಲ್ಲಿ ಹೇಳಿರುವಂತೆ ಶ್ರೀ ಸತ್ಯನಾರಾಯಣ ಕಥಾರ್ಪಣ ಪಂಚಮಾಧ್ಯಾಯ ಸಮಾಪ್ತಿ. ಸಾಂಬಜನಂ ಪಾರ್ವತೀಶ್ವರ ಮಹಾದೇವ್. ಓಂ ಹರ ಶಿವ ಶಂಭೋ ರಾಕ್ಷದ್ವೀಪೇ ವಾರಕಲ್ಪೇ ವೈವಸುತಮರವಂತರೇ ಕಲೋಕ ಚಂಬದಿ ಕೂರ್ತುಷೇಂ ಭರತಖಂಡಮೇರದಕ್ಪಾಕೇಂ ಗಂಗೆ ಚಮನ ಚೈವ ಗೋದಾವರ ಸರಸ್ವತೇಂ ನರ್ಮದಾ ಸಿಂಧು ಕಾವೇರಿ ಜಲಸ್ವನಕೃತೇಂ ಅತಂಗುಷ್ಟನಾದಂ ಭೂತಕಾಲೇ ಶ್ಯಾಮಳಂ ಸಂಡಂ ಪೀಠಾಯ್ ಹೇ ಮದ್ರಿಮಾಸಾಬ್ದಿ ಸ್ವಾಮಿ ರಕ್ಷವತನೇ ಶಿವನೇ ಸಾಂಭವದ್ರಿತಮಾಹ್ಯಂ. ಓಂ ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ತ್ರಂಬಕಾಯ ತ್ರಿಪುರಂತಕಾಯ ತ್ರಿಕಾಲಾಗ್ನಾಯ ಕಾಲಾಗ್ನರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸದಾಶಿವಾಯ ಶ್ರೀಮನ್ಮಹದೇವಾಯ ನಮಃ. ಓಂ ಸಜ್ಜೋಜಾತಂ ಪ್ರಬದ್ಧಾಯ ನಮಃ. ಭೋಪಾನಕಾನಿ ಕಲೇ ಕರ್ಣಾಯ ನಮಃ. ಬಲಾಯನ ಬಲಬ್ರಹ್ಮನಾಥಂ ಸರ್ವಭೂತಗಮನಾಯ ನಮಃ. ಓಂ ಶ್ರೀ ಶಾರದಾ ಗುರುಭ್ಯೋ ನಮಃ. ವನಸ್ಪತೋ ರಸಪತೋ ಗಂಧಾಣಮಗಂಧತ್ತಮಃ. ಧೂಪಂ ದಾರಮೇಃ. ಆಗಮಾರ್ಥಂತ ಗಮನಾರ್ಥಂ ರಾಕ್ಷತಾಯ ನಮಃ. ಬರ್ರಿ ಮಮ್ಮಿ ಬಾ ಆಗ್ತಿತ್ತವ್ರಿ. ಹೊಳ 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 ಸುಡ್ತಾ ಸುಡ್ತಾ ಸಣ್ಣ ಆಗ್ತಾವ. ಚಳಿ ಇರ್ತವ ಇದ್ರಾಗ ಇಡು ಇದ್ರಾಗ जय मंगलों नित्य शुभ मंगलों जय जय निवर्ण सिद्धगे ओम. जय मंगलों नित्य शुभ मंगलों जय जय निवर्ण सिद्धगे ओम. पन्नगधरनिगे पावन चरितगे पन्नगधरनिगे ಪಾವನ ಚರಿತಗೆ ಪಾಪದ ಕರ್ಮವ ತೊಳೆಬತಗೆ ಓಂ. ಜಯ ಮಂಗಲೋಂ ನಿತ್ಯ ಶುಭ ಮಂಗಲೋಂ ಜಯ ಜಯ ರೇವಣ ಸಿದ್ಧಗೆ ಓಂ. ಜಯ ಮಂಗಲೋಂ ನಿತ್ಯ ಶುಭ ಮಂಗಲೋಂ ಜಯ ಜಯ ರೇವಣ ಸಿದ್ಧಗೆ ಓಂ. ನೀಲವಿವರನಿಗೆ ನೀಲಕಂಠ ರೂಪನಿಗೆ ನೀಲವಿವರನಿಗೆ ನೀಲಕಂಠ ರೂಪನಿಗೆ ನೀರೇ ನಿರಂಕಾರ ನಿಜ ರೂಪಗೆ ಓಂ. ಜಯ ಮಂಗಲೋಂ ನಿತ್ಯ ಶುಭ ಮಂಗಲೋಂ ಜಯ ಜಯ ರೇವಣ ಸಿದ್ಧಗೆ ಓಂ. ಜಯ ಮಂಗಲೋಂ ನಿತ್ಯ ಶುಭ ಮಂಗಲೋಂ ಜಯ ಜಯ ರೇವಣ ಸಿದ್ಧಗೆ ಓಂ. ಅಷ್ಟಪರ್ವತ ಮೇಲೆ ಉಂಟಾದ ರೇವಗೆ ಅಷ್ಟಪರ್ವತ ಮೇಲೆ ಉಂಟಾದ ರೇವಗೆ ಸೃಷ್ಟಿಕರ್ತ ಶ್ರೀ ಸಿದ್ಧ ಶಿವಯೋಗಿಗೆ ಓಂ. ಜಯ ಮಂಗಲೋಂ ನಿತ್ಯ ಶುಭ ಮಂಗಲೋಂ ಜಯ ಜಯ ರೇವಣ ಸಿದ್ಧಗೆ ಓಂ. ಸಾರೆ ಕರ್ಪೂರದ ಸಾರೆ ಕರ್ಪೂರದ ರುಟಿ ಬೆಳಗಿರೆ ಭಾವ
ಬೆಳಗ್ಗೆ ದೇವರಿಗೆಲ್ಲ ಬೆಳಗಿರೆ ಸರೆ ಕರ್ಪೂರದಾರುತಿ ಬೆಳಗಿರೆ ಸರೆ ಕರ್ಪೂರದಾರುತಿ ಬೆಳಗಿರೆ ರಾಜಶೇಖರನಿಗೆ ರಾಜಾತ್ಮಗೆ ರಾಜಶೇಖರನಿಗೆ ರಾಜಾತ್ಮಗೆ ರಾಜ ತೇಜಾಗೆ ಬೆಳಗಿರೆ ಸರೆ ಕರ್ಪೂರದಾರುತಿ ಬೆಳಗಿರೆ ಸರೆ ಕರ್ಪೂರದಾರುತಿ ಬೆಳಗಿರೆ ಓಂ ಗಜಾನನಂ ಭೂತಗಣಾಧಿಸೇವಿತಂ ಕಪಿಸಬಲಸಾರಭಕ್ಷಿತಂ ಆಶತಂ ಶ್ಲೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ ಶುಕ್ಲಾಂಬರಧರ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇಂ ಸರ್ವವಿಘ್ನೋಪಶಾಂತಯೇ ಗುರುರ್ಬ್ರಹ್ಮ ಗುರುಷ್ಣೋಯಂ ಗುರುರ್ದೇವೋ ಮಹೇಶ್ವರಾಯಂ ಗುರವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನಮಃ ಓಂ ಸಾಂಬಜನಂ ಪಾರ್ವತೀಶ್ವರ ನಮಃ ಓಂ ಶ್ರೀ ವಿಘ್ನೇಶ್ವರ ಮಹಾರಾಜ ಕಿ ಜೈ ಓಂ ಶ್ರೀ ಆದಿಶಕ್ತಿ ಮಾತಾ ಕಿ ಜೈ ಓಂ ಶ್ರೀ ಸದ್ಗುರು ಮಹಂತೇಶ್ವರ ಮಹಾರಾಜ ಕಿ ಜೈ ಆರಕೂಡ ಚನ್ನಬಸವೇಶ್ವರ ಮಹಾರಾಜ ಕಿ ಜೈ ಸಾಂಬಜನಂ ಪಾರ್ವತೀಶ್ವರ ನಮಃ ಹೆಂಗ್ ಕುಡಿ ಕಲ್ ನಮಗೆ ಗುಂಡಗಲ್ ಇತ್ತಲ್ಲ ನಮ್ಮದು ಇತ್ತಲ್ಲ ನಮ್ಮದು ಗುಂಡಗಲ್ ಉಲ್ಟ ಹೊಡ್ದಂಗೆ ಆಗ್ತದೆ ದಮ್ಮಿಲ್ಲ ಹಿಂಗೆ ಹೊಡಿಲ್ರಿ ಹಿಂಗೆ ಹಿಡ್ಕೊ ಹಿಂಗೆ ಹೊಡಿಯಿಲ್ಲ ಹಿಂಗೆ ಹೊಡಿಲ್ರಿ ನೋಡಿ ಹಂಗಾರ ಬಿಡ್ರಿ ಇದ್ರೊಳಗೆ ಇಲ್ಲಂದ್ರೆ ಅಲ್ಲ ಇಲ್ಲಾಂದ್ರೆ ಇಲ್ಲೊಂದು ಹಲೋ ಹಾಂ ಹೇಳ್ರಿ ರಾಮು ಏನ್ರಿ ಹಾಂ ನಾವಿಲ್ಲಿ ಇದು ನಾ ಕತೆ ಹೇಳಕತ್ತೇನೆ ರೀ ಇಲ್ಲಿ ಪೂಜೆ ಆಯ್ತಾಯ್ತು ಹೊಲಕ್ಕೆ ತೋರಿ ಆಯ್ತಾಯ್ತು ಹಾಂ ನೈವೇದ್ಯ ತೋರಿ ಇನ್ನೊಂದು ಪ್ರಸಾದ ಹಾಂ ಸೇರಿ ಪ್ರಸಾದ ಪೂಜೆ ಕುಂತ ಪುರುಮಸ್ಸು ಬರ್ತಾವ ಅಲ್ಲಿಗೆ ಸೈಲೆಂಟ್ ಇಟ್ಟೇನ್ರಿ ಬಂದೀವಿ ಮತ್ತೆ ಏನ್ರಿ ಹಾಂ ಹೇಳ್ರಿ ಹಾಂ ಇವತ್ತೇ ರೀ 12:38 ಅಮಾವಾಸ್ಯೆ ಹೊಂಟದ ನಾಳೆ ಸಾಯಂಕಾಲ ಮಾಡ್ಲಕ್ಕೆ ಅಮಾವಾಸ್ಯೆ ಇರಲ್ಲ ನೋಡ್ರಿ ನಾಡ್ದು ಹಬ್ಬ ಹಾಂ ಅದು ನಾಡ್ದಂದ್ರೆ ಇವತ್ತು ರಾತ್ರಿ ಮಾಡ್ರಿ 7:00 ಅಂತ ಮಾಡ್ರಿ ಹಾಂ ನೈವೇದ್ಯ ಹಾಂ The number you have dialed is currently busy. Please try. ನಿಮ್ಮ ಬಾಬರ್ ಹ್ಞೂ